ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ. ಶ್ರೀವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ. ಜಗಕತೆ ಪಾವನನೆ ಸನಕಾದಿ ಸಜ್ಜನ ನಿಕರದಾತ. ರಾವಣ ಸುರಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ. ಕಾವುದಾನತ ಜನವ ಗದುಗಿನ ವೀರ ನಾರಾಯಣ. ಆನತ ಜನವ ಕಾವುದು ಗದುಗಿನ ವೀರ ನಾರಾಯಣ. ಆದಿನಾರಾಯಣಿ ಪರಾಯಣಿ ನಾದಮಯೇ ಗಜಲಕ್ಷ್ಮೀ ಸತ್ವಗುಣಾಧಿದೇವತೆ. ಅಮರ ವಂದಿತ ಪಾದ ಪಂಕರುಹೇ. ವೇದ ಮಾತೆ ವಿಶ್ವತೋಮುಖೇ. ವೇದ ಮಾತೆ ವಿಶ್ವತೋಮುಖೇ. ಐದು ಭೂತಾಧಾರಿಯನಿಪ ಈ ದ್ವಾದಶಾತ್ಮ ಜ್ಯೋತಿ ರೂಪಿಯೇ. ನಾದ ಶಾರದೆಯೇ ನರ್ತಿಸುಗೆ ನಲಿದೊಲಿದನ್ನ ಜಿಹ್ವೆಯಲಿ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಳಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು. ಶ್ರೀಮದಾಗಮ ಕುಲಕ್ಕೆ ನಾಯಕ. ಶ್ರೀಮದಾಗಮ ಕುಲಕ್ಕೆ ನಾಯಕ. ಭಾರತಾಕೃತಿ ಪಂಚಮ ಶ್ರುತಿಯ ಇನತನು ಜನಕೂಡೆ ಮೈದುನತನದ ಸರಸವನೆಸಗಿ. ಇನತನು ಜನಕೂಡೆ ಮೈದುನತನದ ಸರಸವನೆಸಗಿ. ರಥದೊಳು ಧನುಜರಿಪು ಬರಸೆಳೆದು ಕುಳ್ಳಿರಿಸಿದನು ಪೀಠದಲ್ಲಿ. ಪ್ರಪಂಚವೇ ಕೊಂಡಾಡುತ್ತಾ ಇದೆ ಕೃಷ್ಣಸ್ತು ಭಗವಾನ್ ಸ್ವಯಂ ಎನ್ನುವುದಾಗಿ. ಯಾಕಾಗಿ ಶ್ರೀಕೃಷ್ಣ ಭಗವಾನ್ ಎನ್ನುವುದಾಗಿ ಹೇಳಿಸಿಕೊಂಡ ಅಂತ ಕೇಳಿದರೆ, ಧರ್ಮೋ ಹಿ ಪರಮೋಲೋಕೆ ಧರ್ಮೇ ಸತ್ಯಂ ಪ್ರತಿಷ್ಠಿತ ಎನ್ನುವುದನ್ನು ನಿಜವಾಗಿಸುವಲ್ಲಿ ನನ್ನ ಕಾರ್ಯಪ್ರವೃತ್ತಿ. ಸಂಧಾನಕ್ಕಾಗಿ ಬಂದಂತಹ ನನ್ನನ್ನು ಕರೆದು ನಾನಾಗಿ ಹೇಳಿದವಾಗ
ಪಾಂಡವರಿಗೆ ಅವರ ಅರ್ಧರಾಜ್ಯವನ್ನು ಕೊಡು ಎನ್ನುವುದಾಗಿ ಕೇಳಿದೆ. ಕೌರವ ಕೊಡುವುದಕ್ಕೆ ಒಪ್ಪಲಿಲ್ಲ. ಹೋಗಲಿ ಬಿಡು, ಅರ್ಧರಾಜ್ಯ ಕೊಡದೆ ಹೋದರೇನಂತೆ, 5 ಗ್ರಾಮಗಳನ್ನಾದರೂ ಸಾಮದಿಂದ ಪಾಂಡವರಿಗೆ ಕೊಡು ಎನ್ನುವುದಾಗಿ ಕೇಳಿದವಾಗ, ಕೃಷ್ಣ ಒಂದು ಮಾತನ್ನು ಹೇಳ್ತೇನೆ ಕೇಳು, ಪುಸ್ತಕಂ ವನಿತಾ ವಿತ್ತಂ ಪರಹಸ್ತಂ ಗತಂ ಗತಂ ಎನ್ನುವುದಾಗಿ. ಒಮ್ಮೆ ಕೊಟ್ಟಂತಹ ಪುಸ್ತಕವೋ ಹೆಣ್ಣೋ ಅಥವಾ ಹೊನ್ನೋ ಒಮ್ಮೆ ಕೊಟ್ಟ ಮೇಲೆ ಮತ್ತೆ ಹಿಂತಿರುಗಿ ಪಡೆಯುವುದು ಬಹಳ ಕಷ್ಟ ಎನ್ನುವುದಾಗಿ ಹೇಳಿದ. ಹೊರಡುವಂತಹ ಸಂದರ್ಭದಲ್ಲಿ ಇನ್ನೊಮ್ಮೆ ನಾನು ಕೇಳಿದೆ, ಕಡೆಯದಾಗಿ ಹೇಳ್ತಾ ಇದ್ದೇನೆ ಕೌರವ, ನಿನ್ನ ಸಾವನ್ನು ನೀನೇ ತಂದುಕೊಳ್ಳಬೇಡ, ನಿನ್ನಲ್ಲಿ ಅನೇಕ ರತ್ನಗಳಿದ್ದಾವೆ, ಅಂತಹ ಅತ್ಯಮೂಲ್ಯವಾದಂತಹ ರತ್ನಗಳನ್ನು ನೀನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬೇಡ ಎನ್ನುವುದಾಗಿ ಹೇಳಿದೆ. ಆಗ ಆತನೇ ಹೇಳಿದಂತಹ ಮಾತು, ಕೃಷ್ಣ, ಈ ನಾಗನಗರದ ನಗರಾಧ್ಯಕ್ಷನಾದಂತಹ ಈ ಕೌರವೇಶ್ವರನ ಅರಮನೆ ಎನ್ನುವುದು ವಿಧವೆಯರ ಗೋಳಿನ ಸಂತೆಯಾಗಿ ಹೋಗಲಿ, ಲಕ್ಷಣಾದಿ ಮಕ್ಕಳು ಸತ್ತು ಹೆಣವಾಗಿ ಹೋಗಲಿ, ನನ್ನ ನಿರ್ಧಾರ ಎನ್ನುವುದು ಮೇರುವಿನಷ್ಟು ನಿಶ್ಚಲ, ಧ್ರುವದಷ್ಟು ಅಚಲ ಎನ್ನುವುದಾಗಿ ಹೇಳಿದ. ಆಗ ನಾನು ಯೋಚಿಸಿದೆ, ಈ ರಾಜಕೀಯದಲ್ಲಿ, ರಾಜಧರ್ಮದಲ್ಲಿ 4 ಉಪಾಯಗಳನ್ನು ನಾವು ಬಳಸ್ತೇವೆ. ಸಾಮದಿಂದ ಕೇಳಿಸಿದೆ ಅರ್ಧರಾಜ್ಯವನ್ನ, ಕೌರವ ಕೊಡುವುದಕ್ಕೆ ಒಪ್ಪಲಿಲ್ಲ, ಬಿಡೋಣ, ಹೋಗಲಿ ಅಂತ ಹೇಳಿ ದಾನದಿಂದ 5 ಊರುಗಳನ್ನಾದರೂ ಕೊಡು ಎನ್ನುವುದಾಗಿ ಕೇಳಿದೆ, ಕೊಡುವುದಕ್ಕೆ ಒಪ್ಪಲಿಲ್ಲ. ಅದಕ್ಕೆ ಪ್ರತ್ಯುತ್ತರವಾಗಿ ಹೇಳಿದ ಆತ, ಕೃಷ್ಣ, ಈ ಕೌರವನ ದೇಹ ಎನ್ನುವುದನ್ನ ಒಂದು ಬಂಗಾರದ ಹರಿವಾಣ ಎನ್ನುವುದಾಗಿ ಭಾವಿಸು, ಅದರ ಮಧ್ಯದಲ್ಲಿ ಛಲ ಎನ್ನುವಂತಹ ವೀಳೆಯದ ಎಲೆಯನ್ನ ಇರಿಸಿದ್ದೇನೆ, ಕೌರವೇಶ್ವರನ ಆತ್ಮ ಎನ್ನುವುದನ್ನ ಅಡಕೆಯನ್ನಾಗಿಸಿ ರಣವೀಳ್ಯವನ್ನು ಕೊಡುತ್ತಾ ಇದ್ದೇನೆ ಎನ್ನುವುದಾಗಿ ಪ್ರತ್ಯುತ್ತರವಾಗಿ ಕೊಟ್ಟಂತಹ ಆತನಿಗೆ ದಾನೋಪಾಯವೂ ಕೂಡ ಸರಿಯಾಗುವುದಿಲ್ಲ ಎನ್ನುವುದಾಗಿ ಭಾವಿಸ್ತಾ ಇದ್ದೇನೆ. ನೇರವಾಗಿ ದಂಡೋಪಾಯವೇ ಸರಿ ಎನ್ನುವುದಾಗಿ ಭಾವಿಸೋಣವೇ? ಹೋಗಬಹುದು, ಆದರೆ ದಂಡೋಪಾಯಕ್ಕೆ ಹೋಗುವ ಮುನ್ನ ಇನ್ನೂ ಒಂದು ವಿಷಯ ಇದೆ. ಕೌರವರ ಪಾಳೆಯದಲ್ಲಿ ಕೌಂತೆಯನೊಬ್ಬನಿದ್ದಾನೆ. ಪ್ರಪಂಚ ಅರಿಯದಂತಹ ಸತ್ಯ ಇದು. ಆತನೇ ಕಲಿಕರ್ಣ. ಸರಿ, ಆತನಲ್ಲೂ ಒಂದು ಮಾತಾಡಿ ಆತನ ಮೂಲಕವಾದರೂ ಈ ಯುದ್ಧ ಎನ್ನುವುದನ್ನು ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡೋಣ ಎನ್ನುವುದಾಗಿ ನಾನು ಈ ಹೊತ್ತು ಭಾವಿಸ್ತಾ ಇದ್ದೇನೆ. ನೋಡೋಣ, ಆ ನಿಟ್ಟಿನಲ್ಲಿ ನಾನು ಪ್ರಯತ್ನವನ್ನು ಮಾಡ್ತೇನೆ. ಸಂಧಾನ ಹೇಗಿದ್ದರೂ ವಿಫಲವಾಗಿದೆ. ನನ್ನನ್ನು ಕಳಿಸುವುದಕ್ಕೆ, ಆ ಹೊತ್ತು ಕಟ್ಟುವುದಕ್ಕಾಗಿ ಬಂದಂತಹ ಕರ್ಣನೂ ಕೂಡ ಕಳಿಸುವುದಕ್ಕಾಗಿ ಬಂದಿದ್ದಾನೆ. ಅವನನ್ನು ಕಣ್ಸನ್ನೆಯ ಮೂಲಕವಾಗಿ ನನ್ನಲ್ಲಿ ಕರಿತೇನೆ. ಕರ್ಣ, ಬಾ, ಬಾರೋ ಬಾರೋ. ನಿಧಾನವಾಗಿ ನಿಧಾನ ಗತಿಯಲ್ಲಿ ನಡೆಯುತ್ತಾ ನಡೆಯುತ್ತಾ ನನ್ನ ರಥದ ಹತ್ತಿರ ಬಂದಿದ್ದೀ. ಅಂಜುತ್ತಲೇ ಬರುತ್ತಾ ಇದ್ದೇನೆ. ನನ್ನನ್ನು ಕಳಿಸುವುದಕ್ಕೆ ಅನೇಕ ಮಂದಿ ಬಂದರೂ ಅವರ್ಯಾರನ್ನೂ ನಾನು ಕರೆಯಲಿಲ್ಲ. ಆದರೆ ನಿನ್ನನ್ನು ಮಾತ್ರ ನಾನು ಈ ಹೊತ್ತು ನನ್ನ ರಥದ ಹತ್ತಿರ ಕರೆದಿದ್ದೇನೆ. ನನ್ನ ಯೋಗ ಅಂತ ಭಾವಿಸ್ತೇನೆ. ಆ ಯೋಗ ಅಷ್ಟೇ ಸಾಕಾಗ್ಲಿಕ್ಕಿಲ್ಲ. ಕರ್ಣ, ಬಾರೋ, ನಿನ್ನ ಕೈಯನ್ನ ಕೊಡೋ. ನಿನ್ನ ಕೈಯನ್ನು ಹಿಡಿದಿದ್ದೇನೆ, ನನ್ನ ರಥದ ಮೇಲೆ ಎಳೆದು ಕುಳ್ಳಿರಿಸಿಕೊಂಡಿದ್ದೇನೆ. ನನ್ನ ಪಕ್ಕದಲ್ಲಿ ನೀನು ಕುಳಿತಿದ್ದಿ. ಕರ್ಣ, ಕುಳಿತುಕೊಳ್ಳೋ. ಏನು ಸ್ವಾಮಿ ಈ ರೀತಿಯ ಪರಿ? ಆಶ್ಚರ್ಯವಾಗಿದೆಯಲ್ಲ. ಎನಗೆ ನಿಮ್ಮಡಿಗಳಲ್ಲಿ ಸಮಸೇವನೆಯೇ ದೇವ ಮುರಾರಿ ಅಂಜುವೆನೆನಲು
ತೊಡೆ ಸೋಂಕಿನಲಿ ಸಾರಿದು ಶೌರಿ ಇಂತಂದ ಭಗವಂತ, ಕರ್ಣ, ನಿನ್ನ ವಿಚಿತ್ರವಾದಂತಹ ವರ್ತನೆಯನ್ನ ಕಾಣುತ್ತಾ 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 ಒಂದು ಕ್ಷಣ ನನ್ನನ್ನೇ ನಾನು ಮರೆತದ್ದು ಹೌದು. ಅದಿಲ್ಲ ಅಂತ ಆದ್ರೆ ನನ್ನ ಒಡೆಯನಾದಂತಹ ಕೌರವೇಶ್ವರನ ರಾಜಾಂಗಣದಲ್ಲಿ ನೀನು ಬಂದಂತಹ ಹೊತ್ತಿಗೆ ನಿನ್ನನ್ನ ಕಟ್ಟುವುದಕ್ಕೋಸ್ಕರವಾಗಿ ನನ್ನ ಒಡೆಯ ಅಪ್ಪಣೆಯನ್ನು ಮಾಡಿದ್ದ. ಆ ಸಂದರ್ಭ ಎಲ್ಲ ಬಂಧನದಿಂದ ವಿಮುಖನಾಗಿ ಎಲ್ಲ ಕಟ್ಟುಗಳನ್ನ ಕಳಚಿಕೊಂಡು ನೀನೊಬ್ಬನೇ ರಥಾರೂಢನಾಗಿ ಈ ಕಡೆಯಲ್ಲಿ ಸಾಗಿ ಬರುತ್ತಾ ಇದ್ದವನು. ಬರುವಂತಹ ಕಾಲಕ್ಕೆ ಕರ್ಣ ಹೀಗೆ ಬಾ ಎನ್ನುವುದಾಗಿ ಕಣ್ಣ ಸನ್ನೆಯಿಂದಲೇ ನನ್ನನ್ನ ಕರೆದು ಮೈದುನತನದ ಸರಸವನ್ನ ಎಸಗುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ದೇವಾ, ಕರ್ಣ, ಸರಸಕ್ಕಾಗಲಿ ಸಂಭಾಷಣೆಗಾಗಲಿ ಸಹಪಂಕ್ತಿ ಭೋಜನಕ್ಕಾಗಲಿ ಒಂದು ರೀತಿಯ ಸಮಾನತೆ ಎನ್ನುವಂಥದ್ದು ಬೇಕಾಗ್ತದೆಯಂತೆ. ಹೀಗಿರುವಂತಹ ಕಾಲದಲ್ಲಿ ನೀನು ಪರ್ವತ, ನಾನು ಪ್ರಪಾತ. ನಿನ್ನದಾದಂತಹ ಎತ್ತರವನ್ನ ನಾನಿರುವಂತಹ ಆಳದಲ್ಲಿ ನಿಂತು ನೋಡುವುದಕ್ಕೂ ಕೂಡ ಅಶಕ್ತನಾದಂತಹ ವ್ಯಕ್ತಿತ್ವವನ್ನು ಹೊಂದಿದವನು ಈ ಕರ್ಣ. ಪಕ್ಷದ ನೆಲೆಯಲ್ಲಿ ಯೋಚಿಸುವುದಾದರೂ ಕೂಡ ನೀನಿರುವಂತಹದ್ದು ಪಾಂಡವರ ಪಕ್ಷದಲ್ಲಿ, ನಾನಿರುವಂತಹದ್ದು ಪ್ರತಿಪಕ್ಷದ ನಾಯಕನಾದಂತಹ ಕೌರವರ ಪಾಳಯದಲ್ಲಿ. ಇಂತಹ ಸಂದರ್ಭದಲ್ಲಿ ಹಸ್ತಿನಾವತಿಯಲ್ಲಿರುವಂತಹ ಬೇರೆಲ್ಲ ಸುಭಟರನ್ನು, ಬೇರೆಲ್ಲ ವ್ಯಕ್ತಿಗಳನ್ನು ಬಿಟ್ಟು ನನ್ನನ್ನೇ ನೀನು ಗುರಿಯಾಗಿಸಿಕೊಂಡು ಹತ್ತಿರಕ್ಕೆ 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 ಕರೆಯುತ್ತಾ ಇದ್ದೀಯ. ಮೈದುನತನದ ಸರಸವನ್ನು ನಿನ್ನ ಭಾವದಲ್ಲಿ ಅರ್ಥೈಸಿಕೊಡುತ್ತಾ ಇದ್ದೇನೆ. ದೇವರೇ, ನಿಜಕ್ಕೂ ನೀನು ತೋರಿಸಬಹುದಾದಂತಹ ಯಾವೆಲ್ಲ ಪ್ರೀತಿಗೆ ನಾನು ಶಿರವಾಗಿ ವಂದಿಸುವುದಕ್ಕಷ್ಟೇ ಅರ್ಹನೇ ಹೊರತು ಕರವನ್ನ ಚಾಚಿ ಅದನ್ನ ಪಡೆಯುವುದಕ್ಕಾಗಲಿ ಅಥವಾ ಕರವನ್ನ ಚಾಚಿ ಅದನ್ನ ಬೇಡುವುದಕ್ಕಾಗಲಿ ಶಕ್ತನಲ್ಲ ಸ್ವಾಮಿ. ನನಗೆ ನನ್ನ ನೆಲೆಯೇನು ಎನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. ಲೋಕದವರು ಆಡುವ ಮೂಲಕವಾಗಿ ನನ್ನ ನೆಲೆಯನ್ನು ತಿಳಿದುಕೊಳ್ಳುವುದರ ತನ್ಮೂಲಕವಾಗಿ ನಾನು ಏನು ಎನ್ನುವುದನ್ನು ಅರ್ಥೈಸಿಕೊಂಡಂತಹ ನೆಲೆಯಲ್ಲಿ ನಿನ್ನ ಹತ್ತಿರಕ್ಕೆ ಬರುವುದಕ್ಕೆ ಒಂದು ರೀತಿಯ ಅಂಜಿಕೆಯ ವಾತಾವರಣವೇ ನಿರ್ಮಾಣವಾಗುತ್ತಾ ಉಂಟು. ಶುದ್ಧವಾದಂತಹ ಮಡಿಯ ಸನಿಹ ಮೈಲಿಗೆ ಒಂದು ಪ್ರವೇಶಿಸುವುದಕ್ಕೆ ಮುಂದಾಯಿತು ಅಂತಾದ್ರೆ ಹೇಗೆ ಆಗುತ್ತದೆಯೋ ಅದೇ ರೀತಿಯಲ್ಲಿ ನನ್ನ ಪರಿಸ್ಥಿತಿ ಎನ್ನುವಂಥದ್ದು ನಿರ್ಮಾಣವಾಗುತ್ತಾ ಇದೆ. ನನಗೆ ನಿಮ್ಮ ಅಡಿಗಳಲ್ಲಿ ಸಮಸೇವನೆಯೇ ದೇವಾ. ನೀವು ಏರಿದಂತಹ ಎತ್ತರಕ್ಕೆ ಇನ್ನೆಷ್ಟೇ ಜನ್ಮವನ್ನ ಎತ್ತಿ ಬಂದರೂ ಕೂಡ ಈ ಪ್ರಪಂಚದ ಇನ್ಯಾವ ವ್ಯಕ್ತಿಗಳಿಂದಲೂ ಕೂಡ ಏರುವುದಕ್ಕೆ ಸಾಧ್ಯವಿಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಒಬ್ಬ ಕುಲಹೀನನಾದಂತಹ ವ್ಯಕ್ತಿ ನಿಮ್ಮ ಸನಿಹದಲ್ಲಿ ಕುಳಿತುಕೊಳ್ಳುವುದಕ್ಕೂ ಅಥವಾ ನಿಮ್ಮ ಈ ರೀತಿಯಾದಂತಹ ಭಾವನೆಗಳಿಗೆ ಪ್ರತಿಸ್ಪಂದಿಸುವುದಕ್ಕೂ ಸಾಧ್ಯವಾಗುತ್ತದೆಯೇ ಸ್ವಾಮಿ? ದೇವಾ, ಮುರಾರಿ ಅಂತ ಕರೀತಾ ಇದ್ದೇನೆ. ಮುರಾಸುರನನ್ನ ನಾಶ ಮಾಡಿದಂತಹ ವೈರಿ ನೀನಂತೆ ನಮ್ಮ ಒಳಗಿನ ಮುರತ್ವವನ್ನು ಕೂಡ ನಾಶ ಮಾಡುವುದಕ್ಕೋಸ್ಕರವಾಗಿ ಅವತಾರವನ್ನೆತ್ತಿದಂತಹ ಮಹಿಮಾ ಪುರುಷ ಎನ್ನುವುದಾಗಿ ಇಡೀ ಪ್ರಪಂಚವೇ ಕೊಂಡಾಡುತ್ತಾ ಇದ್ದಾರೆ. ಹೀಗಿರುವಂತಹ ಕಾಲಕ್ಕೆ ನಿನ್ನನ್ನ ಪಕ್ಕದಲ್ಲಿ ಕುಳ್ಳಿರಿಸಿಕೊಳ್ಳುವುದಕ್ಕೂ ಅಥವಾ ನಿನ್ನ ಸನಿಹದಲ್ಲಿ ನಾನು ಕುಳಿತುಕೊಳ್ಳುವುದಕ್ಕೂ ಅಂಜಿಕೆ ಆಗುತ್ತಾ ಉಂಟು ಸ್ವಾಮಿ. ನಿನ್ನ ತೊಡೆ ಸೋಂಕಿನಲ್ಲಿ ಕುಳಿತುಕೊಳ್ಳುವುದಕ್ಕೆ ನನ್ನ ಅಂತರ್ಯದಿಂದ ಯಾವುದೋ ಒಂದು ಬಗೆಯ ಭೀತಿ ಎನ್ನುವಂತಹದ್ದು, ಯಾವುದೋ ಒಂದು ಬಗೆಯ ಅಳುಕು ಎನ್ನುವಂತಹದ್ದು ಮತ್ತೆ ಮತ್ತೆ ಜಾಗೃತಾವಸ್ಥೆಯನ್ನು ತಲುಪಿ ಕಾಡುವುದಕ್ಕೆ ಮುಂದಾಗುತ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಈ ರೀತಿಯ ಸಲುಗೆಯನ್ನು ತೋರಿಸುವುದಕ್ಕೆ ಮುಂದಾದಂತಹ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇರುವಂತಹದಿಷ್ಟೇ. ಸಾಕು ಮಾಡು ಸ್ವಾಮಿ, ಸಾಕು ಮಾಡು. ಸಾಮಾನ್ಯದವನಾದಂತಹ ನನ್ನನ್ನ ನಾನಿರುವಂತಹ ಸ್ಥಾನದಲ್ಲಿಯೇ ನಿಲ್ಲುವುದಕ್ಕೆ ಬಿಟ್ಟು ನೀನೇರಿದಂತಹ ಎತ್ತರದಿಂದ ಹಾಗೆ ಹೋಗುವಂತಹ ಕೆಲಸವನ್ನ ಮಾಡು. ಸಾಕು ಸ್ವಾಮಿ, ಸಾಕು. ನನ್ನನ್ನ ಇನ್ನೂ ಹತ್ತಿರಕ್ಕೆ ಕರೆಯದಿರು, ಇನ್ನೂ ಹತ್ತಿರಕ್ಕೆ ಕರೆಯದಿರು. ಕರ್ಣ, ಸ್ವಾಮಿ, ನೀನು ಭಾವಿಸ್ತಾ ಇದ್ದಿ ಕೌರವೇಶ್ವರರ ಗಡಣ ನಿನ್ನದು ಅಂತ.
ನನ್ನನ್ನು ನೀನು ಪಾಂಡವರ ರಾಯಭಾರಿಯಾಗಿಯೇ ನೋಡ್ತಾ ಇದ್ದಿ. ಇರುವಂತಹ ವಾಸ್ತವೂ ಅದೇ ಅಲ್ವೇ ಸ್ವಾಮಿ? ಅದಿರಬಹುದಯ್ಯ. ಹಾ ಆದರೆ ಹಾ ನಿನಗೆ ಕೌರವರು ಪಾಂಡವರು ಎನ್ನುವಂತಹ ಪಕ್ಷಭೇದ ಇರಬಹುದು. ಹಾ ಕೃಷ್ಣನಿಗೆ ಪಕ್ಷಭೇದ ಇಲ್ವೋ ಕರ್ಣ? ಹಾ ಭೇದವಿಲ್ಲೆಲೆ ಕರ್ಣ, ನಿಮ್ಮಳು ಯಾದವರಳು ಕೌರವರೊಳಗೆ ಸಂವಾದಿಸುವಡನ್ವಯದ ಮೊದಲೆರಡಿಲ್ಲ ನಿನ್ನಾಣೆ. ಮೇದಿನೀಪತಿ ನೀನು ಚಿತ್ತದೊಳದುದರಿವಿಲ್ಲೆನುತ, ಮೇದಿನೀಪತಿ ನೀನು ಚಿತ್ತದೊಳದುದರಿವಿಲ್ಲೆನುತ, ದಾನವ ಸೂದನನು ರವಿಸುತನ ಕಿವಿಯಲಿ ಬಿತ್ತಿದನು ಭಯವ. ಕರ್ಣ, ಸ್ವಾಮಿ, ನೀನು ಕೌರವರಲ್ಲಿ ಕೌರವನಾಗಿ ಒಬ್ಬನಾಗಿರಬಹುದು. ಹಾ ಆದರೆ ಹ್ಮ್ ಆ ಕಡೆಯಲ್ಲಿ ಪಾಂಡವರು ಕೂಡ ಇದ್ದಾರೆ. ಹಾ ಈ ಕಡೆ ಕೌರವರು, ಈ ಕಡೆ ಪಾಂಡವರು. ಹಾ ಈ ಇಬ್ಬರಲ್ಲಿಯೂ ಕೂಡ ಸಮಾನತೆಯನ್ನು ಕಾಣುವವನು ಈ ಕೃಷ್ಣ. ಆಹಾ ಕೌರವರು ಎಂದ ಕೂಡಲೇ ಹಾ ಅವರನ್ನ ಸಣ್ಣದು ಮಾಡಿ ನೋಡುವುದೋ, ಹಾ ಅಥವಾ ಪಾಂಡವರು ಎಂದ ತಕ್ಷಣದಲ್ಲಿ ಅವರನ್ನ ಮೇಲೆ ಮಾಡಿ ನೋಡುವುದು ಹಾ ನನ್ನ ಘನತೆಗೆ ಒಪ್ಪುವಂತಹದ್ದು ಅಲ್ಲ, ನಾನು ಮಾಡುವಂತಹ ಕಾರ್ಯವೂ ಅಲ್ಲ. ಅದರಲ್ಲಿ ನನ್ನ ಭಾವದಲ್ಲಿ ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಹಾ ಕರ್ಣ, ದೇವಾ, ಒಂದು ಮಾತು ಹೇಳ್ತೇನೆ. ಹಾ ನೀನು ಎಲ್ಲಿರಬೇಕಾದವನು ಎನ್ನುವುದನ್ನ ನೀನು ಅರಿತಿಲ್ಲ, ಹಾ ಪ್ರಪಂಚವೂ ಅರಿತಿಲ್ಲ. ಹಾ ಆದರೆ ಹ್ಮ್ ನಾನು ಅರಿತಿದ್ದೇನೆ. ಏನು ಸ್ವಾಮಿ? ಸತ್ಯ ಹೇಳ, ನಿನ್ನಲ್ಲಿ ಹಾ ಮೇದಿನೀಪತಿ ನೀನು. ಆ ಆದರೆ ಏನು ಏನು ಏನೇನು? ಮೇದಿನೀಪತಿ ನೀನು, ಚಿತ್ತದೊಳ್ ಆದುದರಿವಿಲ್ಲ ನಿನಗೆ. ವಿನೋದ ಮಾಡ್ತಾ ಇದ್ದೀಯ ಸ್ವಾಮಿ ನನ್ನಲ್ಲಿ. ಸತ್ಯ ಹಾಗೆಯೋ ಕರ್ಣ. ಹಾ ಸತ್ಯ ಯಾವಾಗಲೂ ಕಹಿಯಾಗಿಯೇ ಇರ್ತದೆ, ಹಾ ಅಥವಾ ಆಶ್ಚರ್ಯವನ್ನು ಕೊಡ್ತದೆ, ಹಾ ಕೆಲವೊಮ್ಮೆ ನೋವನ್ನ ಕೊಡ್ತದೆ, ಕೆಲವೊಮ್ಮೆ ಸಂತೋಷವನ್ನು ಕೊಡ್ತದೆ. ಹಾ ಇಷ್ಟೆಲ್ಲ ಹೇಳಿದ್ದೇನೆ. ಇದರೊಟ್ಟಿಗೆ ನಿನಗೊಂದು ಕಥೆನೂ ಕೂಡ ಹೇಳ್ತೇನೆ. ಹಾ ಕರ್ಣ, ಸ್ವಾಮಿ. ಹಿಂದೆ ಹಾ ಒಂದು ಸಿಂಹದ ಮರಿ ಇತ್ತಂತೆ. ಹಾ ಆ ಸಿಂಹದ ಮರಿ ಹಾ ಕುರಿಯ ಹಿಂಡಿನಲ್ಲಿ ಇತ್ತಂತೆ. ಹಾ 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 ಅದು ಹುಟ್ಟಿದ ಆರಭ್ಯದಿಂದ ಕುರಿಗಳ ಹಿಂಡಿನಲ್ಲೇ ಬೆಳೆಯುತ್ತಾ ಬಂತಂತೆ. ಹಾ ಹೀಗಿರುವಾಗ ಹಾ ಅದು ಏನು ಭಾವಿಸಿತ್ತು? ಹ್ಮ್ ನಾನೂ ಕೂಡ ಕುರಿ ಎನ್ನುವುದಾಗಿ ಭಾವಿಸಿತ್ತು. ಹಾ ಹುಲಿಯ ಮರಿಯೊಂದು ಕುರಿಯ ಹಿಂಡಿನಲ್ಲಿದು ತಾನು ಕುರಿಯಂತೆ ನಡೆದುಕೊಳ್ಳುತ್ತಾ, ಹಾ ತನ್ನ ಭಾವವೇನು, ತನ್ನ ಕರ್ತವ್ಯವೇನು, ತಾನೆಲ್ಲಿರಬೇಕಾದವನು ಎನ್ನುವುದನ್ನೇ ಮರೆತು ಹಾ ತಾನೂ ಕೂಡ ಬೇರೆಯವರಂತೆಯೇ ಇರುತ್ತಾ ಇತ್ತು. ಹಾ ಹೀಗಿರುವಾಗ ಒಮ್ಮೆ ಹ್ಮ್ ಆ ಹುಲಿಯ ತಾಯಿಯೊಂದು ಕಾಣಸಿಕ್ಕಿತಂತೆ. ಆಹಾ ಆವಾಗ ಹ್ಮ್ ಅದಕ್ಕೆ ಏನೋ ಒಂದು ರೀತಿಯಾದಂತಹ ಭಾವದಲ್ಲಿ ಬದಲಾವಣೆ ಆಯಿತು. ಆಹಾ ಏನಿದು? ಹಾ ನನ್ನ ಹಾಗೆ ಇರುವಂತಹ ಇನ್ನೊಂದು ಜೀವ ಒಂದು ಈ ಪ್ರಪಂಚದಲ್ಲಿದೆಯಲ್ಲ, ಹ್ಮ್ ಏನಿರಬಹುದು ಎನ್ನುವುದಾಗಿ ಆಶ್ಚರ್ಯವಾಯಿತಂತೆ. ಹಾ ಆ ಹೊತ್ತಿಗೆ ಆ ತಾಯಿ ಹುಲಿ ಎನ್ನುವುದು ಹಾ ಈ ಮರಿಯ ಇದ್ದಲ್ಲಿಗೆ ಬಂದು ಹಾ ಹೇಳ್ತಂತೆ, ಹ್ಮ್ ನೋಡು, ನೀನು ಕುರಿಯಲ್ಲ, ನೀನು ಹುಲಿ. ಹಾ ನೀನು ಕುರಿಯನ್ನು ತಿಂದು ಬದುಕಬೇಕಾದಂತಹ ವ್ಯಕ್ತಿಯೇ ಹೊರತು ಹ್ಮ್ ಕುರಿಯೊಟ್ಟಿಗೆ ವಿನೋದವನ್ನ ಮಾಡುತ್ತಾ, ಆಟವನ್ನ ಆಡುತ್ತಾ, ಹುಲ್ಲನ್ನ ತಿನ್ನುತ್ತಾ ಬದುಕುವಂತಹ ವ್ಯಕ್ತಿ ನೀನಲ್ಲ ಎನ್ನುವುದಾಗಿ ಹೇಳ್ತಂತೆ. ಹ್ಮ್ ಯಾಕೆ ಹೇಳಿದೆ ಈ ವಿಷಯವನ್ನ? ಯಾಕೋ ಏನು ಕರ್ಣ, ಸ್ವಾಮಿ? ನಿನ್ನ ಪರಿಸ್ಥಿತಿಯು ಕೆಲವೊಮ್ಮೆ ಹೀಗೆಯೋ ಅಂತ ನಾನು ಹೇಳುವುದು.
ಯಾಕೆ ಈ ಮಾತು ಅಂತ ಅರ್ಥ ಆಗಲಿಲ್ಲ ಸ್ವಾಮಿ. ನೀನು ತಿಳಿದುಕೊಂಡಂತಹ ರಾಧೇಯನಲ್ಲ. ಹಾ ನೀನು ತಿಳಿದುಕೊಂಡಂತಹ ಪ್ರಪಂಚ ತಿಳಿದುಕೊಂಡಂತಹ ಯಃಕಶ್ಚಿತ ಮಾನವನಲ್ಲ ನೀನು. ಆಹಾ, ನನಗೆ ಹೇಳಿದ್ಯಲ್ಲ ನೀನು, ಹಾ ಕೃಷ್ಣ ನೀನು ಪರ್ವತ ನಾನು ಪ್ರಪಾತ ಅಲ್ಲವೇ ಸ್ವಾಮಿ? ಅಲ್ವೋ? ಹಾ ಯೋಚನೆ ಮಾಡು. ಹಾ ಕೌರವ ಅವನೊಟ್ಟಿಗೆ ನಿನ್ನನ್ನು ಸಹಪಂಕ್ತಿ ಭೋಜನಕ್ಕೆ ಕರೀತಾನೆ ಅಂತ ಆದ್ರೆ ಹಾ ನಿನ್ನ ವ್ಯಕ್ತಿತ್ವ ಏನು? ಅದು ಆತನ ಔದಾರ್ಯ ಅಂತ ಭಾವಿಸಿದ್ದೇನೆ. ಆದರೆ ಹಾ ಸಹಪಂಕ್ತಿ ಭೋಜನ ಮಾಡುವಲ್ಲಿ ಹಾ ನಿನ್ನದಾದಂತಹ ವ್ಯಕ್ತಿತ್ವ ಹಾ ಅಥವಾ ನಿನ್ನದಾದಂತಹ ಕುಲ ಹಾ ಅಥವಾ ನಿನ್ನದಾದಂತಹ ಘನತೆ ಗೌರವ ಗಾಂಭೀರ್ಯಗಳು ಹಾ ಅಲ್ಲಿ ಕುಂದಲಿಲ್ಲ. ಹಾ ಕೃಷ್ಣನಲ್ಲಿ ಬರುವಾಗ ನಿನ್ನದು ಕುಂದು ಹೋಗ್ತದೆ ಅಂತ ನೀನು ಹೇಳಿದ್ರೆ ಹಾ ಏನೋ ಇದು ಅರ್ಥ? ಹಾ ಏನೋ ಇದರ್ಥ? ಓ ದಾನವಾಂತಕ, ದಾನವಾಂತಕ ಬೆಸಸು, ದಾನವಾಂತಕ ಬೆಸಸು, ವಂಶವಿಹೀನನ ನಿಮ್ಮಡಿಗಳೊಡನೆ ಸಮಾನಿಸುವರೇ, ವಂಶವಿಹೀನನ ನಿಮ್ಮಡಿಗಳೊಡನೆ ಸಮಾನಿಸುವರೇ, ಸಾಕು ಸಾಕೆನುತ ರವಿಸೋನು ಕೈ ಮುಗಿಯೇ. ಸ್ವಾಮಿ ಕರ್ಣ, ಮತ್ತೆ ಮತ್ತೆ ನಿನ್ನನ್ನು ಅಸುರಾಂತಕ ದಾನವಾಂತಕ ಮುರಾರಿ ಎನ್ನುವುದಾಗಿ ಸಂಬೋಧಿಸುವುದಕ್ಕೆ ಕಾರಣ ಇಲ್ಲದೇ ಇಲ್ಲ. ಮತ್ತೆ ಮನುಷ್ಯನ ಮನಸ್ಸಿನಲ್ಲಿರಬಹುದಾದಂತಹ ಯಾವೆಲ್ಲ ಕಲ್ಮಶಗಳನ್ನ ಕಳೆದೊಗೆಯುವುದಕ್ಕಾಗಿ ಭುವಿಗಿಳಿದ ಭಗವಂತ ನೀನು ಎನ್ನುವುದಾಗಿ ನಾನು ನನ್ನಂಥ ಅನೇಕ ಮಂದಿ ಒಪ್ಪಿಕೊಂಡಂತಹ ಸತ್ಯವಂತೆ. ಹೀಗಿರುವ ಕಾಲಕ್ಕೆ ನನ್ನನ್ನ ನಿನ್ನ ಹತ್ತಿರಕ್ಕೆ ಕರೆಯುತ್ತಾ ಇರುವಂತಹ ಸಂಗತಿ ಅಷ್ಟೇ ಅಲ್ಲದೆ ತೊಡೆ ಸೋಂಕಿನಲ್ಲಿ ನನ್ನನ್ನ ಕುಳ್ಳಿರಿಸಿಕೊಂಡು ಯಾವ ಯಾವುದೋ ಕಥೆಗಳನ್ನ ಹೇಳುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಯಾವ ಕಥೆ ಹೇಳಿದರೆ ಏನು ಸ್ವಾಮಿ? ನನ್ನ ಜೀವನದ ನಿಜವಾದಂತಹ ಕಥೆಯನ್ನೇ ಅರಿಯುವುದಕ್ಕೆ ಅಸಮರ್ಥನಾದಂತಹ ಒಬ್ಬ ವ್ಯಕ್ತಿ ನಾನಾಗಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ಲೋಕ ವ್ಯವಹಾರದ ಯಾವ ಯಾವುದೋ ಕಥೆಗಳನ್ನು ಹೇಳುವುದರ ಮೂಲಕವಾಗಿ ನನ್ನ ಕಥೆಯನ್ನ ಬದಲಾಯಿಸುವುದಕ್ಕೂ ಅಥವಾ ಪುನರಪಿ ಚಿತ್ರಿಸುವುದಕ್ಕೂ ಸಾಧ್ಯವಾಗುತ್ತದೆಯೇ ಹೇಳಿ? ನನ್ನ ಜೀವನ ಏನು ಎಷ್ಟು ಎನ್ನುವುದು ನನ್ನ ಕಣ್ಣ ಮುಂದೆ ಸುಳಿದಾಡುತ್ತಾ ಇರುವಂತಹ ಚಿತ್ರಪಟವಾಗಿದೆ. ಈಗಲೋ ಇನ್ನೊಂದು ಗಳಿಗೆಯೋ ಗಾಳಿ ಬಂದಾಕ್ಷಣ ತೂರಿ ಹೋಗಬಹುದಾದಂತಹ ಅಂಚಿನಲ್ಲಿ ನಿಂತಿರುವಂತಹ ಈ ಜೀವನ ಬದುಕಿದ್ದರೆ ಅದು ಕೇವಲ ಕೌರವನ ಪಾಲಿಗೋಸ್ಕರವಾಗಿ, ಕೌರವನ ಶ್ರೇಯಸ್ಸಿಗೋಸ್ಕರವಾಗಿ. ವಂಶವಿಹೀನನಾದಂತಹ ಈ ಕರ್ಣನನ್ನ ಇಡೀ ಪ್ರಪಂಚವೇ ಗುರುತಿಸುತ್ತಾ ಇರುವಂತದ್ದು ಹೇಗೆ ಅಂದ್ರೆ ಸೂತಪುತ್ರ ರಾಧೇಯ ಮೀಂಗುಲಿಗ ಎನ್ನುವಂತಹ ರೀತಿಯಲ್ಲಿ ನಾನು ತಿಳಿದಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ನನ್ನನ್ನ ಅಣಗಿಸುವುದಕ್ಕೋಸ್ಕರವಾಗಿ ನಾಟಕವನ್ನ ನೀನು ಹೆಣೆದಿದ್ದೀಯೋ ಅಂತ ನಾನು ಭ್ರಮಿಸ್ತಾ ಇದ್ದೇನೆ. ಓಹೋ, ಯಾಕೆಂದ್ರೆ ಈಗಾಗಲೇ ಪ್ರಪಂಚದಲ್ಲಿ ಉನ್ನತ ಮಟ್ಟವನ್ನ ಏರಿದಂತಹ ಅನೇಕ ವ್ಯಕ್ತಿಗಳನ್ನ ನೀನು ನಿನ್ನ ಸಂಪರ್ಕಕ್ಕೆ ಪಡೆದುಕೊಂಡದ್ದು ಬಹಳ ಕಡಿಮೆಯಂತೆ. ನಿನ್ನದ್ದಾದಂತಹ ಈ ವ್ಯಕ್ತಿತ್ವವನ್ನ, ನಿನ್ನದ್ದಾದಂತಹ ಕಾರ್ಯಚಟುವಟಿಕೆಯನ್ನು ಅರ್ಥೈಸಿಕೊಳ್ಳುವುದಕ್ಕೆ ಸಾಮಾನ್ಯದವರಾದಂತಹ ನಮ್ಮಿಂದ ಸಾಧ್ಯವೇ ಇಲ್ಲ. ಇಂತಹ ಸಂದರ್ಭದಲ್ಲಿ ಹೇಳಿಕೊಳ್ಳುವುದಕ್ಕೆ ನಿಜವಾದಂತಹ ತಂದೆ ತಾಯಿಗಳು ಯಾರು ಎನ್ನುವಂತಹ ಸಂಗತಿಯೇ ಗೊತ್ತಿಲ್ಲದಂತಹ ಸೂತನೋರ್ವನಿಂದ ಸಲಹಲ್ಪಟ್ಟು ಸೂತಸುತನಾಗಿಯೇ ಬದುಕುತ್ತಾ ಇರುವಂತಹ ಈ ಕರ್ಣನಿಗೆ ನಿನ್ನ ಅಪಾರವಾದಂತಹ ಪ್ರೀತಿಯ ಸುಧೆಯನ್ನೇ ನೀಡುತ್ತಾ 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 ನನ್ನನ್ನ ಮಂತ್ರಮುಗ್ಧಗೊಳಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಸ್ವಾಮಿ, ಸಾಕು ಸಾಕು. ಪುನರಪಿ ಪುನರಪಿ ನಿನ್ನಲ್ಲಿ ಬೇಡಿಕೊಳ್ಳುತ್ತಾ ಇರುವಂತದ್ದೇನೆಂದ್ರೆ, ಅಪಾತ್ರನಾದಂತಹ ನನಗೆ ಈ ರೀತಿಯಾದಂತಹ ಪ್ರೀತಿಯನ್ನ ಧಾರೆ ಎರೆಯದಿರು. ಕಸದ ತೊಟ್ಟಿಯಲ್ಲಿರುವಂತಹ
ವಸ್ತುವೊಂದಕ್ಕೆ ಹ್ಮ್ ಸುಧೆಯನ್ನ ನೀಡುವುದಕ್ಕೆ ಮುಂದಾದೆವು ಅಂತಾದ್ರೆ ಹ್ಮ್ ಯಾವ ಬೆಲೆ ಎನ್ನುವಂತಹದ್ದು ಪ್ರಪಂಚದಲ್ಲಿ ಅದಕ್ಕೆ ಪ್ರಾಪ್ತವಾಗ್ತದೆ ಹೇಳಿ? ಪಾತ್ರವನ್ನು ವಿವೇಚಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂತಹ ನೀನೇ ಹ್ಮ್ ಈ ಹೊತ್ತು ನನ್ನನ್ನು ಹತ್ತಿರಕ್ಕೆ ಕರೆದು ಈ ರೀತಿಯ ಮತ್ತೆ ಮತ್ತೆ ಕಥೆಗಳನ್ನು ಹೇಳುವ ಮೂಲಕವಾಗಿ ನನ್ನ ಮನಸ್ಸನ್ನ ಪರಿವರ್ತಿಸುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಹ್ಮ್ ಕಥೆ ಕೇಳುವಂತಹ ಕಾಲ ಇದಲ್ಲ ಸ್ವಾಮಿ. ಹ್ಮ್ ಕಥೆ ಕೇಳುವಂತಹ ಮನಸ್ಥಿತಿಯೂ ಕೂಡ ನನ್ನಲ್ಲಿ ಈಗ ಉಳಿದಿಲ್ಲ. ಹ್ಮ್ ಕರಜೋಡಿಸಿ ಹ್ಮ್ ನಮಸ್ಕರಿಸುತ್ತಾ ಇದ್ದೇನೆ. ಹ್ಮ್ ಈ ರೀತಿಯ ಪ್ರೀತಿಯನ್ನ ತೋರಿಸಿ ಹ್ಮ್ ನನ್ನನ್ನ ಹೊನ್ನ ಶೂಲಕ್ಕೆ ಏರಿಸದಿರು, ಹ್ಮ್ ನನ್ನನ್ನ ಪ್ರೀತಿಯ ಪಾಶದಲ್ಲಿ ಬಂಧಿಸದಿರು. ನನ್ನನ್ನ ನನ್ನಷ್ಟಕ್ಕೆ ಬಿಟ್ಟು ಹ್ಮ್ ಕಳುಹಿಸುವುದಕ್ಕೆ ಮುಂದಾಗು ಸ್ವಾಮಿ, ಕಳುಹಿಸುವುದಕ್ಕೆ ಮುಂದಾಗು ಕರ್ಣ. ಸ್ವಾಮಿ. ಮಾನನಿಧಿ ನಿನ್ನಾಣೆ ಬಾರೆ, ಮಾನನಿಧಿ ನಿನ್ನಾಣೆ ಬಾರೆ, ನೀನು ನಮ್ಮೆಲ್ಲರ ಹವಣೆ ವರಭಾನುವಂಶಲಲಾಮ, ನೀರಾಮಂಗೆ ಸರಿ ವರಭಾನುವಂಶಲಲಾಮ, ನೀರಾಮಂಗೆ ಸರಿಯಂದ. ಕರ್ಣ, ಪುರಾಂತಕ, ಪ್ರಪಂಚದಲ್ಲಿ ಹಾ ಮಾನನಿಧಿ ಎನ್ನುವುದಾಗಿ ಯಾರನ್ನ ಕರೆಯುತ್ತಾರೆ ಗೊತ್ತುಂಟ? ಮಾನಕ್ಕೆ ಯಾರು ಪ್ರಾಶಸ್ತ್ಯವನ್ನು ಕೊಟ್ಟು ಜೀವನವನ್ನು ನಡೆಸುತ್ತಾರೋ ಅವನನ್ನ ಮಾನನಿಧಿ ಎನ್ನುವುದಾಗಿ ಕರೆಯುತ್ತಾರೆ. ಹಾ ಅದಕ್ಕೆ ಹೊರತಾದಂತಹ ವ್ಯಕ್ತಿ ನೀನು ಎನ್ನುವುದಾಗಿ ನಾನು ಭಾವಿಸ್ತಾ ಇಲ್ಲ. ಆಹಾ ಪ್ರಪಂಚ ಹೇಳ್ತಾ ಉಂಟು ಹಾ ನೀನು ನಮ್ಮೆಲ್ಲರ ಬವಣೆ ಎನ್ನುವುದಾಗಿ. ಆಹಾ ಆದರೆ ಈ ಹೊತ್ತು ನಾನು ಸಾರ್ತಾ ಇದ್ದೇನೆ, ನೀನು ಯಾರಿಗೂ ಬವಣೆ ಅಲ್ಲ, ನೀನು ನಮ್ಮೆಲ್ಲರ ಹವಣೆ ಎನ್ನುವುದಾಗಿ. ದೊಡ್ಡ ಮಾತು ಅಂತೂ ಸ್ವೀಕರಿಸ್ತೇನೆ ಸ್ವಾಮಿ. ಕರ್ಣ, ಸ್ವಾಮಿ ಆಗಲೇ ಹೇಳಿದನಲ್ಲ, ಹ್ಮ್ ನಿನ್ನ ಕುರಿತಾಗಿ ನಿನಗೇ ಗೊತ್ತಿಲ್ಲದ ಕಾರಣ ಈ ರೀತಿಯಾಗಿ ಪ್ರಸಂಗ ನಡೀತಾ ಉಂಟು ಎನ್ನುವುದಾಗಿ. ಹಾ ನಾನು ಹೇಳ್ತೇನೆ ಕೇಳು, ಹಾ ನಿನ್ನ ವ್ಯಕ್ತಿತ್ವ ಏನು ಎನ್ನುವುದನ್ನ. ಹಾ ನೀನು ವರಭಾನುವಂಶ ಲಲಾಮನಾದಂತಹ ಶ್ರೀರಾಮಂಗೆ ಸರಿ ಎನ್ನುವುದಾಗಿ ಹೇಳ್ತಾ ಇದ್ದೇನೆ. ನಿಜವೋ ಸ್ವಾಮಿ ಮಾತು? ಯಾಕೆ ಗೊತ್ತಾ? ಹಾ ಸೂರ್ಯವಂಶ ಲಲಾಮನಾದಂತಹ ಶ್ರೀರಾಮಚಂದ್ರ, ಹಾ ಆತನೂ ಕೂಡ ಮಾನನಿಧಿ. ಕೇಳಿದ್ದೇವೆ ಸ್ವಾಮಿ. ತ್ರೇತಾಯುಗದಲ್ಲಿ ಹಾ ಆಚಾರ್ಯದಿಂದ ಆದರ್ಶವನ್ನು ಬೋಧಿಸಿದಂತಹ ಮಹಾನುಭಾವ. ಹಾ ನೀನು ಕೂಡ ಹಾಗೆ ಹಾ ಎಷ್ಟೆಲ್ಲ ದಾನಗಳನ್ನ ಕೊಟ್ಟಿದ್ದಿ, ಎಷ್ಟೆಲ್ಲ ದಾನವನ್ನ ಮಾಡಿದ್ದಿ. ಹಾ ಪರೋಪಕಾರಾರ್ಥಮಿದಂ ಶರೀರಂ ಎನ್ನುವುದಾಗಿ ನಿನ್ನ ಜೀವನವನ್ನ ಸವೆಸಿದ್ದಿ. ಅದಕ್ಕಾಗಿ ನಿನಗೆ ಹೇಳುವುದು. ಹಾ ಅದರ ಜೊತೆಗೆ ಹಾ ದಶರಥ ಚಕ್ರವರ್ತಿಗೆ 4 ಮಕ್ಕಳಂತೆ. ಹಾ 4 ಮಕ್ಕಳಿಗೆ ರಾಮನೇ ಮೊದಲಿಗನಂತೆ. ಹಾ ಇಲ್ಲಿ ಪಾಂಡವರು 5 ಇದ್ದರೂ ಕೂಡ ಹಾ ಅವರಿಗೂ ಮೊದಲಿಗನಾಗಿ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ. ಕರ್ಣ, ಸ್ವಾಮಿ. ದಿವಾಕರ ತನೆಯ, ಹಾ ಇಗೋ ಈ ವೀಳೆಯವನ್ನ ತೆಗೆದುಕೋ. ಸಮಾನತೆ ಇದ್ದಲ್ಲಿ ಮಾತ್ರ ಹಾ ರಾಜಕೀಯ ವ್ಯಕ್ತಿಗಳೋ ಅಥವಾ ರಾಜರೋ ಈ ವೀಳೆಯವನ್ನ ಕೊಡ್ತಾರಂತೆ. ನೀನು ವರಭಾನುವಂಶ ಲಲಾಮನಾದಂತಹ ರಾಮನಿಗೆ ಸರಿ ಎನ್ನುವ ಕಾರಣಕ್ಕಾಗಿ, ನೀನು ಕೇವಲ ಮೀಂಗುಲಿಗನ ಮಗನಲ್ಲ ಎನ್ನುವ ಕಾರಣಕ್ಕಾಗಿ, ಆ ನಿನ್ನ ಭಾವವನ್ನು ಹೋಗಲಾಡಿಸುವ ಕಾರಣಕ್ಕಾಗಿ ಇದೋ ನಾನೇ ಹಚ್ಚಿದಂತಹ ವೀಳೆಯವನ್ನ ನಿನ್ನ ಕೈಗಿತ್ತಿದ್ದೇನೆ. ಅಂಜುತ್ತಲೇ ಸ್ವೀಕರಿಸಿದ್ದೇನೆ ಸ್ವಾಮಿ. ಕರ್ಣ, ನಿನ್ನ ಬಗ್ಗೆ ನಿನಗೂ ಗೊತ್ತಿಲ್ಲದೆ ಹೋದ ಕಾರಣ ವೃಥಾ ಸುಯೋಧನನಲ್ಲಿ ನೀನು ಕೈಂಕರ್ಯವನ್ನ ಮಾಡ್ತಾ ಇದ್ದಿ, ಅವನಲ್ಲಿ ಸೇವಕತನವನ್ನ ಮಾಡ್ತಾ ಇದ್ದಿ, ಸೇವಕ ವೃತ್ತಿಯನ್ನು ನೀನು ಮಾಡ್ತಾ ಇದ್ದೀಯಾ. ಅಯ್ಯೋ, ನಿನ್ನ ಕುರಿತಾಗಿ ನನಗೆ ಮರುಕ ಉಂಟಾಗ್ತಾ ಇದೆ ಕರ್ಣ, ಮರುಕ ಉಂಟಾಗ್ತಾ ಇದೆ. ಇಂತಹ ಕಾರ್ಯವನ್ನ ಬಿಡು ಕರ್ಣ, ಇಂತಹ ಕಾರ್ಯವನ್ನ ಬಿಡು. ನನ್ನ ಕುರಿತಾಗಿ ತಿಳಿಯುವುದಕ್ಕೆ ಇನ್ನೇನು ಉಂಟು ಸ್ವಾಮಿ? ಇನ್ನೂ ಇದೆ ಕರ್ಣ. ನಿನಗೆ ಕುಂತಿಯ ವಿಚಾರ ಗೊತ್ತುಂಟಲ್ಲ.
ಪಾಂಡವರನ್ನು ಪಡೆದಂತಹ ತಾಯಿ ಅಂತ ಇಡೀ ಲೋಕಕ್ಕೆ ಗೊತ್ತಿರುವಂತಹ ಸತ್ಯವಲ್ವೇ ಸ್ವಾಮಿ? ನಾನು ತಿಳಿಯಬೇಕಾದಂತಹ ವಿಶೇಷ ಸತ್ಯ ಏನುಂಟು ಅಂತ ಬೇಕಲ್ಲ ಅದರಲ್ಲಿ. ಅಲ್ಲಿಯೇ ಇರುವಂತಹದ್ದು ಗುಟ್ಟು ಎನ್ನುವುದು. ಆಹಾ, ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು ಕುಂತಿ. ಲಲನೆ ಪಡೆದ ಈ 5 ಮಂತ್ರಗಳಲ್ಲಿ ಮೊದಲಿಗ ನೀನು ನಿನ್ನಯ ಬಳಿ ಯುಧಿಷ್ಠಿರ ದೇವ ಮೂರನೆಯಾತ ಕಲಿಭೀಮ ಫಲುಗುಣನು 4ನೆಯಲಿ 5ನೆಯಲಿ ನಕುಲ ಸಹದೇವರಾದರು ಬಳಿಕ ಮಾದ್ರಿಯಲಿ 1 ಮಂತ್ರದೊಳು ಇಬ್ಬರುದಿಸಿದರು. ಕರ್ಣ, ಹಾಗಾದರೆ ನಿನಗೆ ಕುಂತಿಯ ಕುರಿತಾಗಿ ಕಥೆ ಗೊತ್ತುಂಟು ಅಂತ. ಪಾಂಡು ಚಕ್ರವರ್ತಿಗೆ ಎಷ್ಟು ಜನ ಮಕ್ಕಳು ಕರ್ಣ? ಲೋಕವೇ ತಿಳಿದ ಮಟ್ಟಿಗೆ 5 ಜನ ಮಕ್ಕಳು ಅಂತ ನಾನು ತಿಳಿದುಕೊಂಡವನಿದ್ದೇನೆ. ಹೆಂಡತಿಯರು? ಕುಂತಿ ಹಾಗೂ ಮಾದ್ರಿ ಅಂತ ತಿಳಿದಿದ್ದೇನೆ ಅಲ್ವಾ? ಕುಂತಿ ಹಾಗೂ ಮಾದ್ರಿಗೆ ಮಕ್ಕಳು ಹೇಗಾಯಿತು ಎನ್ನುವಂತಹ ವಿಷಯ ನಿನಗೆ ಗೊತ್ತಷ್ಟೇ. ಅರಣ್ಯದ ವಾಸದಲ್ಲಿರುವಂತಹ ಸಂದರ್ಭ ದೇವಾನುದೇವತೆಗಳ ವರದಿಂದಲಾಗಿ ಜನಿಸಿದರು ಅಂತ ಕಥೆಯನ್ನು ಕೇಳಿದ್ದಂತಹ ನೆನಪು. ಓಹೋ, ಸರಿ. ಹಿಂದೆ ಕುಂತಿದೇವಿಗೆ 5 ಮಂತ್ರಗಳು ವರವಾಗಿ ಸಿಕ್ಕಿದವಂತೆ. ಅಂತಹ ಸಂದರ್ಭದಲ್ಲಿ ಅದು ಮುಂದಕ್ಕೆ ಪ್ರಯೋಜನವಾದೀತು ಎನ್ನುವ ಕಾರಣಕ್ಕಾಗಿ ಹಾಗೆಯೇ ಇಟ್ಟಳಂತೆ. ಪಾಂಡು ಚಕ್ರವರ್ತಿಗೂ ಶಾಪ ಬಂದೊದಗಿತು. ಹೆಂಡತಿಯನ್ನು ಮುಟ್ಟಿದ ಕೂಡಲೇ ಆತನಿಗೆ ಮರಣ ಎನ್ನುವುದಾಗಿ, ಮಕ್ಕಳಾಗಲಿಲ್ಲ ಎನ್ನುವಂತಹ ಚಿಂತೆಯೂ ಕೂಡ ಬಂತು. ಏನು ಮಾಡುವುದು ಎನ್ನುವುದಾಗಿ ಯೋಚಿಸಿದವಾಗ ಆಕೆಗೆ ಥಟ್ಟನೆ ನೆನಪಾಯ್ತಂತೆ ಮಂತ್ರಗಳು. ಮೊದಲನೆಯ ಮಂತ್ರದಿಂದ ಯುಧಿಷ್ಠಿರನನ್ನು, 2ನೆಯ ಮಂತ್ರದಿಂದ ಭೀಮನನ್ನು, 3ನೆಯ ಮಂತ್ರದಿಂದ ಅರ್ಜುನನನ್ನು ಪಡೆದಳಂತೆ. ಆನಂತರ ಮಾದ್ರಾದೇವಿ 2 ಜನ ಮಕ್ಕಳಿಗೆ ತಾಯಾದಳಂತೆ. ಎಂಬಲ್ಲಿಗೆ 4 ಮಂತ್ರಗಳು ಮಾತ್ರ ಮುಗಿದವು. ಇನ್ನೊಂದು ಮಂತ್ರ ಇರಬೇಕಲ್ಲ? ಕೊಟ್ಟದ್ದು 5 ಆದ್ರೆ ಇರಲೇಬೇಕಲ್ಲ. ಹಾಗಾದ್ರೆ ಇನ್ನೊಂದು ಮಂತ್ರ ಎಲ್ಲಿ ಹೋಯಿತು? ಆಕೆ ಮದುವೆಯ ಪೂರ್ವದಲ್ಲಿ ಕನ್ಯಾವಸ್ಥೆಯಲ್ಲಿದ್ದಾವಾಗ ಮೊದಲನೆಯ ಮಂತ್ರವನ್ನ ಪ್ರಯೋಗಿಸಿದ್ದಳಂತೆ. ತಾರುಣ್ಯದ ಹೊಸ್ತಿಲು, ಅನುಭವ ಇಲ್ಲದಂತಹ ಜೀವನ, ಏನೋ ಒಂದು ಮಂತ್ರವನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬಾಲ್ಯ ಸಹಜವಾದಂತಹ ಆಕೆಯ ಗುಣಗಳಿಂದ ಆ ಮಂತ್ರವನ್ನು ಪ್ರಯೋಗಿಸಿದಳಂತೆ. ಸೂರ್ಯ ಮಂತ್ರವಂತೆ. ಮಂತ್ರವನ್ನು ಉಚ್ಚರಿಸಿದ ಮಾತ್ರಕ್ಕೆ ಭಗವಾನ್ ಭಾಸ್ಕರನು ಧರೆಗಿಳಿದು ಬಂದನಂತೆ. ಬಂದಂತಹ ಆತ ಮಗುವೊಂದನ್ನು ಆಕೆಯ ಕೈಯಲ್ಲಿ ಇಟ್ಟು ಕ್ಷಣ ಮಾತ್ರದಲ್ಲಿ ಹೊರಟು ಹೋದನಂತೆ. ಬಹಳ ಸಂತಸಗೊಂಡಂತಹ ಆಕೆ ಆ ಮಗುವನ್ನ ಒಮ್ಮೆ ತಬ್ಬಿ ಅಪ್ಪಿ ಮುದ್ದಾಡಿದಳಂತೆ. ಮುದ್ದಾಡಿದ ಕ್ಷಣ ಮತ್ತೆ ಲೋಕಪ್ರಜ್ಞೆಗೆ ಬಂದಾವಾಗ ಬೆಕ್ಕಸ ಬೆರಗಾಗಿ ಆಶ್ಚರ್ಯಚಕಿತಳಾಗಿ ತಾನು ಏನು ಮಾಡಬೇಕು ಎನ್ನುವುದನ್ನೇ ಮರೆತು ಚಿಂತಾಕ್ರಾಂತಳಾಗಿ ನಿಂತು ಬಿಟ್ಟಳಂತೆ. ಕಾರಣ ಲೋಕ ಏನೆನ್ನುವುದಾಗಿ ಆಕೆಯನ್ನು ಗುರುತಿಸ್ತದೆ. ನಾಳೆಯ ದಿನ ಕೈಯಲ್ಲಿ ಮಗುವಿದೆ,
ಮದುವೆಗೆ ಪೂರ್ವವೇ ಮಗು ಇದೆ ಅಂತ ಆದರೆ ಹ್ಮ್ ಪ್ರಪಂಚ ಆಕೆಯನ್ನ ನೋಡುವಂತಹ ರೀತಿಯೇ ಬೇರೆ. ಹ್ಮ್ ಲೋಕಾಪವಾದಕ್ಕೆ ಹೆದರಿ ಹ್ಮ್ ಆ ಮಗುವನ್ನ ನೋಡಿ ಕಣ್ಣೀರ್ ಮಿಡಿಯುತ್ತಾ ಒಂದು ಪೆಟ್ಟಿಗೆಯಲ್ಲಿ ಆ ಮಗುವನ್ನ ಮಲಗಿಸಿದಳಂತೆ. ಹ್ಮ್ ಬೇಕಾದಂತಹ ಬಂಗಾರವನ್ನು ಹ್ಮ್ ಮತ್ತು ಐಶ್ವರ್ಯಗಳನ್ನು ಅದರಲ್ಲಿ ಹಾಕಿ ಆ ಪೆಟ್ಟಿಗೆಯನ್ನು ಗಂಗಾ ನದಿಯಲ್ಲಿ ಅಮ್ಮ ನೀನೇ ಕಾಯಬೇಕು ಎನ್ನುವುದಾಗಿ ಆ ಪೆಟ್ಟಿಗೆಯನ್ನು ಗಂಗಾ ಪ್ರವಾಹದಲ್ಲಿ ಇಟ್ಟಳಂತೆ. ಹ್ಮ್ ಹ್ಮ್ ಆ ಪೆಟ್ಟಿಗೆಯು ತೇಲುತ್ತಾ 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 ಹಾ ನದಿಯ ದಡವನ್ನು ತಲುಪಿತಂತೆ. ಹಾ ಮೀಂಗುಲಿಗನಾದಂತಹ ರಾಧೆ ಮತ್ತು ಹ್ಮ್ ಆಕೆಯ ಗಂಡ ಹ್ಮ್ ಆ ತೊಟ್ಟಿಲನ್ನು ತೆಗೆದರಂತೆ. ಹ್ಮ್ ತೆಗೆದು ನೋಡುವಾಗ ಐಶ್ವರ್ಯದಿಂದ ಕೂಡಿದಂತಹ ಮಗು, ಕಿವಿಯಲ್ಲಿ ಬಂಗಾರದಿಂದ ಹೊಳೆಯುವಂತಹ ಕರ್ಣಕುಂಡಲ, ಹ್ಮ್ ಹೀಗೆ ಎಲ್ಲವೂ ಕೂಡ ಇತ್ತಂತೆ. ಹ್ಮ್ ಆ ಮಗುವನ್ನು ಎತ್ತಿ ಹ್ಮ್ ಅಪ್ಪಿ ಮುದ್ದಿಸಿ ಮಕ್ಕಳೇ ಇಲ್ಲದಂತಹ ಆ ದಂಪತಿಗಳಿಗೆ ಬಹಳ ಸಂತೋಷವಾಯಿತಂತೆ. ಹಾ ಅವರು ಹ್ಮ್ ಆ ಮಗುವನ್ನ ಸಾಕಿದರಂತೆ, ಬೆಳೆಸಿದರಂತೆ. ಹ್ಮ್ ಆ ಮಗು ಬಹಳ ಬೆಳೆದು ದೊಡ್ಡವನಾಗಿ ಹ್ಮ್ ಬಹಳ ದೊಡ್ಡ ಬಿಲ್ಗಾರನಾದನಂತೆ. ಹ್ಮ್ ಆ ನಂತರ ಹ್ಮ್ ಕೌರವನ ಪಾಳೆಯದಲ್ಲಿ ಬಂದು ಸೇರಿದನಂತೆ ಕರ್ಣ. ಆಹಾ ಆ ಮಗು ಹಾ ಬೇರೆ ಯಾರು ಅಲ್ಲ, ಹ್ಮ್ ವಸುಷೇಣ ಎನಿಸಿದಂತಹ ಕರ್ಣನೇ ಸರಿ, ಕರ್ಣನೇ ಸರಿ. ಕಥೆ ಬಹಳ ಸೊಗಸಾಗಿ ಕಟ್ಟುವಂತಹ ಕೌಶಲ್ಯದಲ್ಲಿ ನೀನು ನಿಪುಣ ಅಂತ ಕೇಳಿದ್ದೆ. ನಿಜಕ್ಕೂ ಈಗ ಅರ್ಥ ಆಗಿ ಹೋಯಿತು ಸ್ವಾಮಿ, ಅರ್ಥ ಆಗಿ ಹೋಯಿತು. ಏನರ್ಥ ಆಯ್ತು ಕರ್ಣ? ಎಲ್ಲಿಂದಲೋ ಪ್ರಾರಂಭಿಸಿದಂತಹ ಕಥೆಯೊಂದನ್ನ ಇನ್ನೆಲ್ಲಿಗೋ ಕೊಂಡು ಹೋಗಿ ಆ ಕಥೆಗೆ ಕೊನೆಯನ್ನ ಕೊಡುವಂತಹ ಕಾಲಕ್ಕೆ ನನ್ನ ಬುಡಕ್ಕೆ ತಂದು ನಿಲ್ಲಿಸಿಬಿಟ್ಟೆ ಅಲ್ಲ. ಆಹಾ ಆಹಾ, ನಿನ್ನ ಕಥನ ಕೌಶಲ್ಯವನ್ನ ಯಾರೂ ಕೂಡ ಮೆಚ್ಚಬೇಕಾದದ್ದೇ. ಲೋಕ ಒಪ್ಪುತ್ತದೆಯೇ ಸ್ವಾಮಿ ನಿನ್ನ ಈ ಕಥೆಯನ್ನ? ಬಾಲ್ಯದಲ್ಲಿ ಮಕ್ಕಳಿಗೆ ಕಥೆಯನ್ನು ಹೇಳುವಂತಹ ಸಂದರ್ಭದಲ್ಲಿ ಏನು ಹೇಳಿದರೂ ಆ ಮಕ್ಕಳು ಕೇಳುತ್ತವೆಂತೆ, ಏನನ್ನ ಹೇಳಿದರೂ ಕೂಡ ಪ್ರಶ್ನಿಸದೆ ಒಪ್ಪಿಕೊಳ್ಳುವಂತಹ ಸ್ವಭಾವ ಅವರದ್ದಂತೆ. ಈ ಕರ್ಣನೂ ಕೂಡ ಹಾಗೆ ಅಂತ ಭಾವಿಸಿ ಬಿಟ್ಟಿಯೋ ಹೇಗೆ? ಅದಿಲ್ಲ ಅಂತ ಆದ್ರೆ ಜನಜನಿತವಾದಂತಹ ರೀತಿಯಲ್ಲಿ ಪಾಂಡವರ ತಾಯಿಯಾದಂತಹ ಕುಂತಿಯ ಜೊತೆಯಲ್ಲಿ ಈ ಹೀನ ಕುಲದವನಾದಂತಹ ಕರ್ಣನ ಕಥೆಯನ್ನ ನೀನು ಸೇರಿಸಿ ಹೇಳುವುದಕ್ಕೆ ಮುಂದಾಗುತ್ತೀಯ ಅಂತ ಆದ್ರೆ ಇದಕ್ಕೆ ಅರ್ಥ ಬರುವುದಕ್ಕೆ ಸಾಧ್ಯ ಉಂಟೆ ಸ್ವಾಮಿ? ಸಾಕು ಮಾಡಿ, ಸಾಕು ಮಾಡಿ. ಈ ಕಥನ ಕೌಶಲ್ಯವನ್ನ ಇಲ್ಲಿಗೆ ನಿಲ್ಲಿಸಿ ನಿಜವಾದ ನೆಲೆಯಲ್ಲಿ ನಾನು ಏನು ಎನ್ನುವುದನ್ನು ಅರ್ಥೈಸಿಕೊಂಡವನಿದ್ದೇನೆ. ಸಾಕು ಸ್ವಾಮಿ, ಕತೆ ಕೇಳುವುದಕ್ಕೆ ಸಮಯ ಇಲ್ಲ. ಹೇಳಿದಂತಹ ಕಥೆಯನ್ನ ಹಾಗೆಯೇ ಒಪ್ಪಿಕೊಳ್ಳುವುದಕ್ಕೂ ಮನಸ್ಸು ಸಿದ್ಧವಿಲ್ಲ. ಹಾಗಾಗಿ ಈ ಕಥೆಯನ್ನು ನಾನು ನಂಬುವವನೇ ಅಲ್ಲ. ಸಾಕು ಸ್ವಾಮಿ, ಸಾಕು ಸಾಕು, ಇನ್ನು ನನ್ನನ್ನು ವಂಚಿಸದಿರಿ, ವಂಚಿಸದಿರಿ. ಪ್ರಪಂಚ ಕೊಂಡಾಡುತ್ತಾ ಇದೆ ಶ್ರೀಕೃಷ್ಣ ಭಗವಂತ ಎನ್ನುವುದಾಗಿ, ಸುಳ್ಳನ್ನ ಆಡಲಾರ ಎನ್ನುವುದಾಗಿಯೂ ಕೂಡ ಪ್ರಪಂಚ ನಂಬಿದೆ. ಇಂತಹ ಪ್ರಪಂಚಕ್ಕೆ ನಾನು ಈ ಹೊತ್ತು ಹೇಳಿದೆ ಅಂತ ಆದ್ರೆ ಪ್ರಪಂಚ ಇದನ್ನು ತಿರಸ್ಕರಿಸುವುದಕ್ಕೆ ಸಾಧ್ಯವೇ ಇಲ್ಲ ಕರ್ಣ. ಆದ್ದರಿಂದ ನಾನು ಒಂದು ಮಾತನ್ನ ಹೇಳುತ್ತೇನೆ. ಏನು ಗೊತ್ತಾ ಕರ್ಣ? ಸ್ವಾಮಿ, ಎಂಬಲ್ಲಿಗೆ ನೀನು ಯಾರಾದೆ? ಕೌಂತೆಯನಾದೆ. ಕೌಂತೆಯರಲ್ಲಿ ನೀನು ಮೊದಲಿಗನಾದೆ. ನಿನ್ನ ಕಥೆಯ ಪ್ರಕಾರ ಹೌದು. ನನ್ನ ಕಥೆಯೂ ಹೌದು, ವಾಸ್ತವವೂ ಹೌದು. ಆದ್ದರಿಂದ ನೀನು ಪಾಂಡವರೈವರಲ್ಲಿ ಮೊದಲಿಗ. ಸಾಕು ಸ್ವಾಮಿ, ಸಾಕು ಸಾಕು ಸಾಕು. ಪಾಂಡವರೈವರಲ್ಲಿ ನೀನು ಮೊದಲಿಗ ಆದ ಕಾರಣ ಏನು ಹಿಂಸಾ ಕಾರ್ಯ ಎನ್ನುವುದು ಪ್ರಾರಂಭವಾಗ್ತಾ ಇದೆ ಕುರುಕ್ಷೇತ್ರದಲ್ಲಿ. ಅಂತಹ ಕುರುಕ್ಷೇತ್ರದಲ್ಲಿ ನಡೆಯುವಂತಹ ಹಿಂಸಾ ಕೈಂಕರ್ಯಕ್ಕೆ ನಿನ್ನಿಂದ ನಾನು ತಡೆಯಿಡುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ನೋಡು ಕರ್ಣ, ಯೋಚನೆಯನ್ನ ಮಾಡು. ಈ ಕಟು ಸತ್ಯವನ್ನ ಅರಗಿಸಿಕೊಳ್ಳುವುದಕ್ಕೆ ನಿಜಕ್ಕೂ ಸಂಕಷ್ಟವೇ ಎದುರಾಗುತ್ತದೆ ಸ್ವಾಮಿ. ನಿನ್ನ ಮಾತನ್ನ ಸುಳ್ಳು ಎನ್ನುವುದಾಗಿ ತಿರಸ್ಕರಿಸುವುದಕ್ಕೂ ಒಂದೆಡೆಯಲ್ಲಿ ಮನಸ್ಸು ಒಪ್ಪುತ್ತಾ ಇಲ್ಲ. ಇನ್ನೊಂದೆಡೆಯಲ್ಲಿ
ಬಹು ಕಷ್ಟಕರವಾದಂತಹ ಈ ಸಂಗತಿಯನ್ನು ಒಪ್ಪಿ ಸ್ವೀಕರಿಸುವುದಕ್ಕೂ ಕೂಡ ಸಾಧ್ಯವಾಗುತ್ತಾ ಇಲ್ಲ. ಹೀಗಿರುವಂತಹ ಸಂದರ್ಭ ಕಾಲವೇ ಎಲ್ಲವನ್ನ ನಿರ್ಧರಿಸಬಹುದು ಎನ್ನುವಂತಹ ರೀತಿಯಲ್ಲಿ ನಿಶ್ಚಯಿಸಿಕೊಂಡು ಅಷ್ಟಷ್ಟಕ್ಕೆ ನೀನಾಡಿದಂತಹ ಮಾತುಗಳಿಗೆ ಕಿವಿಯನ್ನ ನೀಡುತ್ತಾ ನನ್ನೊಳಗೆ ಈ ಸಂಗತಿಯನ್ನ ಅಷ್ಟಷ್ಟಾಗಿ ಬೆರೆಸಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಇನ್ನು ಉಂಟ ಸ್ವಾಮಿ ನಿನ್ನ ಕಥೆ? ಕರ್ಣ ಇದ್ದರೆ ಹೇಳು. ಕೇಳ್ತೇನೆ. ಕರ್ಣ, ಈ ಕದನ ವಿತ್ತಂಡಕ್ಕೆ ನೀನು ಕಾರಣ ಎನ್ನುವುದಾಗಿ ಪ್ರಪಂಚ ನಂಬಿದೆ. ಎಲ್ಲರೂ ಹೇಳುವುದೇನು ಗೊತ್ತುಂಟ? ಕೌರವನಲ್ಲಿ ಯಾರಾದ್ರೂ ಏನನ್ನಾದರೂ ಮಾತನಾಡಿದರೆ ಅದನ್ನ ಕರ್ಣ ಕೇಳಿಸಿಕೊಳ್ಳುವುದು, ಕರ್ಣ ಕೌರವನನ್ನ ಪ್ರಚೋದಿಸುವುದು, ಕರ್ಣ ಹೇಳಿದ ಹಾಗೆ ಕೌರವ ಮಾತನಾಡುವುದು, ಇದು ಪದ್ಧತಿ ಎನ್ನುವುದಾಗಿ ಪ್ರಪಂಚ ಹೇಳ್ತಾ ಇದೆ. ಅಂತೂ ಲೋಕದವರ ಮಾತಿಗೆ ನೀನೂ ಕಿವಿಯನ್ನು ಕೊಡುವಂತಹ ಪರಿಸ್ಥಿತಿ ಒದಗಿತಲ್ಲ ಸ್ವಾಮಿ. ನಿನ್ನ ಅಭ್ಯುದಯವನ್ನ ಬಯಸುವವನು ಕರ್ಣ ನಾನು. ಆದ ಕಾರಣ ನಾನು ಹೇಳ್ತಾ ಇದ್ದೇನೆ, ಕೇಳು. ನೀನೇನಾದರೂ ಪಾಂಡವರ ಪಕ್ಷಪಾತಿಯಾಗಿ ಪಾಂಡವರೊಟ್ಟಿಗೆ ಬಂದೆ ಅಂತಾದರೆ ನಿನಗಿರುವಂತಹ ನಿನ್ನ ಭಾಗ್ಯ ಏನು ಎನ್ನುವುದನ್ನು ನಾನು ಹೇಳ್ತೇನೆ, ಕೇಳು. ನಿನಗೆ ಕೇವಲ ಅಂಗರಾಜ್ಯವಲ್ಲ, ಇಡೀ ಹಸ್ತಿನಾಪುರ, ನಿನಗೆ ಹಸ್ತಿನಪುರದ ರಾಜ್ಯದ ಘನತೆಯನ್ನು ಮಾಡುವೆನೋ. ಪಾಂಡವ ಜನಪ ಕೌರವ ಜನಪರೋಲೈಸುವರು ಗದ್ದುಗೆಯ. ನಿನಗೆ ಕಿಂಕರವೆರಡು ಸಂತತಿಯನಿಸಲೊಲ್ಲದೆ ನೀನು ದುರ್ಯೋಧನನ ಬಾಯ್ದಂಬುಲಕ್ಕೆ ಕೈಯಾನುವರೇ ಹೇಳದ. ಕರ್ಣ ದೇವಾ ಹೇಳು, ಈಗ ಹೇಳು. ಪಾಂಡವರನ್ನ ನಿನ್ನ ಕಾಲ ಬುಡಕ್ಕೆ ತಂದು ಹಾಕಬೇಕಾ? ಈ ಕ್ಷಣದಲ್ಲಿ ತಂದು ಹಾಕ್ತೇನೆ. ನೀನು ಹೇಳಿದ ಹಾಗೆ ಪಾಂಡವರು ಕೇಳಬೇಕು, ಅಷ್ಟನ್ನು ನಾನು ಮಾಡ್ತೇನೆ. ಆದ್ದರಿಂದಲೇ ಹೇಳಿದ್ದೇನೆ, ನಿನ್ನ ಅಭ್ಯುದಯವನ್ನು ನಾನು ಬಯಸಿದ್ದೇನೆ ಎನ್ನುವುದಾಗಿ. ನೀನೇನಾದರೂ ಈ ಮಾತನ್ನು ಒಪ್ಪಿ ನನ್ನೊಟ್ಟಿಗೆ ಬಂದೆ ಅಂತ ಆದರೆ ಇಡೀ ಹಸ್ತಿನಾಪುರದ ನಾಗನಗರದ ನಗರಾಧ್ಯಕ್ಷನನ್ನಾಗಿ ನಿನ್ನನ್ನು ಮಾಡ್ತೇನೆ. ಪಾಂಡವರು ಕೌರವರು ಎಲ್ಲರೂ ಕೂಡ ನಿನ್ನನ್ನ ಮಾನಿಸಬೇಕು, ನಿನ್ನ ಮಾತನ್ನ ಕೇಳಬೇಕು. ಕರ್ಣ ಮಹಾಶಯರೇ, ನಾನು ಏನನ್ನ ಮಾಡಬೇಕು ಎನ್ನುವುದಾಗಿ ಅವರೆಲ್ಲರೂ ಕೂಡ ನಿನ್ನ ಆಜ್ಞಾನುವರ್ತಿಯಾಗಿ ನಿಂತುಕೊಳ್ಳಬೇಕು. ಅಷ್ಟನ್ನು ನಾನು ಮಾಡ್ತೇನೆ. ಯೋಚನೆ ಮಾಡು. ನಿನಗೆ ಕಿಂಕರವೆರಡೂ ಸಂತತಿ, ಅದೆಲ್ಲವನ್ನ ಬಿಟ್ಟು ಕೇವಲ ಯಕ್ಕಶ್ಚಿತನಾದಂತಹ ಕೌರವೇಶ್ವರನ ಬಾಯ್ದಂಬುಲಕ್ಕೆ ಕೈಯಾನುವರೇ ಕರ್ಣ. ಅಂತಹ ಕೌರವನ ಪೀಕುದಾನಿಯ ಹಿಡಿಯುವಂತಹ ವ್ಯಕ್ತಿ ನೀನಾಗಬೇಕೇನೋ? ಯೋಚನೆ ಮಾಡು ಕರ್ಣ, ಯೋಚನೆ ಮಾಡು. ಒಂದು ಕಡೆಯಲ್ಲಿ ಎಡದ ಮೈಯಲಿ ಕೌರವೇಂದ್ರರ ಗಡಣ, ಬಲದಲ್ಲಿ ಪಾಂಡುತನಯರ ಗಡಣ. ಇದಿರಲಿ ಮಾದ್ರ ಮಾಗಧ ಯಾದವಾದಿಗಳು, ನಡುವೆ ನೀನು ಓಲಗದೊಳೊಪ್ಪುವ ಕಡುವಿಲಾಸವ ಬಿಸುಟು. ನಡುವೆ ನೀನು ಓಲಗದೊಳೊಪ್ಪುವ ಕಡುವಿಲಾಸವ ಬಿಸುಟು. ಕುರುಪತಿ ನುಡಿಸೆ ಜಿಯಾಹಸಾದವೆಂಬುದು ಕಷ್ಟ ನಿನಗೆಂದ. ಕರ್ಣ, ನಾನು ಹೇಳಿದ ಹಾಗೆ ನೀನು ಒಪ್ಪಿ ನನ್ನೊಟ್ಟಿಗೆ ಬಂದೆ ಅಂತಾದರೆ ಎಡಗಡೆಯಲ್ಲಿ ಕೌರವೇಂದ್ರರ ಗಡಣ, ಬಲಗಡೆಯಲ್ಲಿ ಪಾಂಡುತನಯರ ಗಡಣ, ಇದಿರಿನಲ್ಲಿ ಮಾದ್ರ ಮಾಗಧ ಯಾದವಾದಿಗಳು ನಿನ್ನನ್ನ ಕಂಡು ನಿನ್ನ ಆಜ್ಞಾನುವರ್ತಿಗಳಾಗಿ ನಿಂತುಕೊಳ್ಳುತ್ತಾರೆ. ಕತ್ತಿಯನ್ನ ಹಿಡಿದುಕೊಂಡು
ಕೌರವೇಶ್ವರ ಏನು ಹೇಳುತ್ತಾನೆ ಎನ್ನುವುದಾಗಿ ಈಗ ಕೇಳುತ್ತಿರುವಂತಹ ಆ ವ್ಯಕ್ತಿಗಳೆಲ್ಲರೂ ಕೂಡ ಹಾ ನಾಳೆ ನೀನೇನನ್ನ ಹೇಳುತ್ತಿ ಎನ್ನುವುದನ್ನ ಕೌರವನು ಕೇಳಬೇಕು, ಪಾಂಡವರು ಕೇಳಬೇಕು, ಮಾದ್ರ ಮಾಗದ ಯಾದವಾದಿಗಳು ಕೂಡ ಕೇಳಬೇಕು. ಅಷ್ಟನ್ನ ನಾನು ಮಾಡ್ತೇನೆ. ಹಾ ಈ ಓಲಗದೊಳಪ್ಪುವ ಆ ಪರಿಯನ್ನ ಬಿಟ್ಟು ಹಾ ಆ ಕೌರವೇಶ್ವರನ ಹತ್ತಿರ ಹೋಗಿ ಹಾ ಜಿಯ ಹಸಾದ ಎನ್ನುವುದಾಗಿ ಹೇಳುತ್ತಾ ನಿಂತುಕೊಳ್ಳುವುದು ಎಷ್ಟರ ಮಟ್ಟಿಗೆ ನಿನ್ನ ಘನತೆಗೆ ಸರಿಯೋ? ಹಾ ಎಷ್ಟರ ಮಟ್ಟಿಗೆ ಇದು ಸರಿ ಹೇಳು? ಹಾ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಪವಿತ್ರವಾದಂತಹ ಭಾಸ್ಕರನ ತನಯನಾಗಿ ಬೆಳೆದು ಹಾ ಯಕ್ಕಶ್ಚಿತನಾದಂತಹ ಕೌರವೇಶ್ವರನ ಬಾಯಿದಂಬುಲಕ್ಕೆ ಕೈಯನ್ನ ಹಿಡಿಯುತ್ತಾ ಇದ್ದೀಯಲ್ಲ ಕರ್ಣ, ಇದು ಸರಿಯಲ್ಲ, ಇದು ಸರಿಯಲ್ಲ. ನೀನೇನು ಸಾಮಾನ್ಯನೇನೋ ಕರ್ಣ, ಶೌರ್ಯದಲ್ಲಿ ಇದಿರಿಲ್ಲ. ಇನ್ನು ಕುಲದಲ್ಲಿ ಕೇಳ್ತೀಯ, ಕುಲದಲ್ಲಿ ಸೂರ್ಯ ವರಭಾನುವಂಶಲಲಾಮ ನೀನು. ಮತ್ತೆ ಪಾಂಡವರೊಟ್ಟಿಗೆ ಬಂದೆ ಅಂತಾದರೆ ವೀರ ಪಾಂಡವರಿಗೆ ನೀನು ಅಣ್ಣನಾಗಿ ನಿಂತುಕೊಳ್ಳುವಂತಹ ವೈಭವ, ಆ ನಿನ್ನ ವೈಭವಕ್ಕೆ ಸರಿಯಾರೋ ಕರ್ಣ, ಸರಿಯಾರೋ? ಬಾ ಬಾ ನಡೆಯೋ ನನ್ನೊಟ್ಟಿಗೆ, ನೀನೇ ಧಾರಿಣೀಪತಿಯಾಗು. ನೀನೇ ಧಾರಿಣೀಪತಿ ಆದೆ ಅಂತಾದ್ರೆ ಯಾವ ಕಾರಣಕ್ಕೂ ಕೂಡ ಕೌರವ ಇದನ್ನ ಅಲ್ಲಗಳೆಯಲಾರ, ನಿನ್ನ ಮಾತನ್ನ ಆತ ಅಲ್ಲಗಳೆಯಲಾರ. ಆದ್ದರಿಂದ ಹೇಳ್ತಾ ಇದ್ದೇನೆ, ಬಾರೋ ನನ್ನೊಟ್ಟಿಗೆ, ಬಾರೋ ಕರ್ಣ, ನೀನೇ ರಾಜನಾಗು. ಆ ಪರಿಯನ್ನ ಪ್ರಪಂಚವೇ ಕಾಣಲಿ, ಪ್ರಪಂಚವೇ ಕಾಣಲಿ. ಸಾಕು ಸ್ವಾಮಿ, ಸಾಕು ಸಾಕು, ಇನ್ನು ತಾಳಲಾರೆ ನೀ ಹಿಂಸೆಯನ್ನ. ಸಾಕು ದೇವರೇ, ಸಾಕು ಸಾಕು. ಕೊರಳ ಸೆರೆ ಹಿಗ್ಗಿದವು ದೃಗುಜಲ ಉರವಣಿಸಿ, ಕಡುನೊಂದನು ಅಕಟ ಕುರುಪತಿಗೆ ಕೇಡಾದುದೇ ಅಂದನು ತನ್ನ ಮನದೊಳಗೆ. ಹರಿಯ ಹಗೆ ಹೊಗೆದೋರದೆ ಅರುಗದೆ ಬರಿದೆ ಹೋಗುದೆ, ಹರಿಯ ಹಾಗೆ ಹೊಗೆದೋರದೆ ಅರುಗದೆ ಬರಿದೆ ಹೋಗುದೆ. ತನ್ನ ವಂಶವನರುಹಿ ಕೊಂದನು ಕೊಂದನು ಕೊಂದನು, ತನ್ನ ವಂಶವನರುಹಿ ಕೊಂದನು. ಹಲವು ಮಾತೇನೆಂದು ಚಿಂತಿಸಿದ, ಕೊರಳ ಸೆರೆ ಎನ್ನುವಂತಹದ್ದು ಹಿಗ್ಗುವುದಕ್ಕೆ ಪ್ರಾರಂಭವಾಗುತ್ತಾ ಉಂಟಲ್ಲ. ನನ್ನಷ್ಟಕ್ಕೆ ನಾನು ಯೋಚಿಸುತ್ತಾ 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 ಅದ್ಯಾವುದೋ ಮೂಕ ಜಗತ್ತನ್ನ ಪ್ರವೇಶಿಸಿದ ಹಾಗೆ ಭಾಸವಾಗುತ್ತಾ ಉಂಟಲ್ಲ. ಛೆ, ಇಲ್ಲಿಯವರೆಗೆ ನಾನು ನನ್ನಂತೆ ಅನೇಕರು ತಿಳಿಯದೇ ಇರುವಂತಹ ಒಂದು ಕಠೋರವಾದಂತಹ ಸತ್ಯವನ್ನ ಇವತ್ತು ಇಡೀ ಜಗತ್ತನ್ನೇ ಪರಿಪಾಲಿಸುವುದಕ್ಕೆ ಅವತಾರವನ್ನೆತ್ತಿದಂತಹ ಭಗವಂತ ಎಂದು ಯಾರನ್ನು ನಾವು ಕರೆಯುತ್ತೇವೋ ಆತನ ಬಾಯಿಯ ಮೂಲಕವಾಗಿ ತಿಳಿಯುತ್ತಾ ಇದ್ದೇನಲ್ಲ. ಸುಳ್ಳೆಂದು ನಂಬುವುದಕ್ಕೆ ಅಸಾಧ್ಯವಾಗುತ್ತದೆಯೇ, ಅಥವಾ ಸತ್ಯ ಎನ್ನುವುದಾಗಿ ಭಾವಿಸಿಕೊಂಡು ಸ್ವೀಕರಿಸುವುದಕ್ಕೆ ಸಾಧ್ಯವಾಗುತ್ತದೆಯೇ? ಬಿಸಿಯಾದಂತಹ ತುಪ್ಪವನ್ನ ಗಂಟಲಿನಲ್ಲಿ ಇರಿಸಿಕೊಂಡಂತಹ ಅನುಭವವಾಗುತ್ತಾ ಉಂಟು. ತುಪ್ಪಿದರೆ ತುಪ್ಪ ಹಾಳಾಗ್ತದೆ, ನುಂಗುವುದಕ್ಕೆ ಬಿಸಿ ಎನ್ನುವಂತಹದ್ದು ಅಡ್ಡ ಬರುತ್ತದೆ. ಪರಿಸ್ಥಿತಿ ಹೀಗಾಗಿ ಹೋಯಿತಲ್ಲ. ಛೆ, ಭಾವ ಎನ್ನುವಂತಹದ್ದು ಬಲಿತಾಗ ಭಾಷೆಯು ಮೌನಾವಸ್ಥೆಯನ್ನು ಸೇರಿಕೊಳ್ಳುತ್ತದೆಯಂತೆ. ನನಗೆ ಅರಿವಿಲ್ಲದಂತೆಯೇ ಶ್ರೀಕೃಷ್ಣ ಹೇಳಿದಂತಹ ಎಲ್ಲ ಕಥೆಯನ್ನ, ಎಲ್ಲ ಮಾತನ್ನ ಆಲಿಸುತ್ತಾ 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 ಹೋದ ಹಾಗೆ ನಿಜವಾದಂತಹ ಕರ್ಣನ ವ್ಯಕ್ತಿತ್ವ ಏನು ಎನ್ನುವುದನ್ನೇ ಮರೆತು ವ್ಯವಹರಿಸುವುದಕ್ಕೆ ಮುಂದಾದಾಗ ಆಗ್ತಾ ಇದ್ದೇನೆ. ಕೊರಳ ಸೆರೆ ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಹಿಗ್ಗುವುದಕ್ಕೆ ಪ್ರಾರಂಭವಾಗಿ
ನಾಲಿಗೆಯಲ್ಲಿರುವಂತಹ ಪಸೆ ಆರಿ ಮಾತಾಡುವುದಕ್ಕೆ ಅಸಾಧ್ಯವಾದಂತಹ ಪರಿಸ್ಥಿತಿ ಎನ್ನುವಂತಹದ್ದು ನಿರ್ಮಾಣವಾಗುತ್ತಾ ಉಂಟು. ಸಹಸ್ರ ವೀರ ಯೋಧರನ್ನು ಸಂಹರಿಸುವಂತಹ ಸಂದರ್ಭದಲ್ಲಿಯೂ ಕೂಡ ಕರ್ಣ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕಿಕೊಂಡಿರಲಿಲ್ಲ ಎನ್ನುವಂತಹದ್ದೇ ಆಶ್ಚರ್ಯಕರವಾದಂತಹ ಸಂಗತಿ. ಮೃದುವಾದಂತಹ ಮಾತಿನಿಂದ, ಮೃದು ಸ್ಪರ್ಶದಿಂದ ನನ್ನ ಪಕ್ಕದಲ್ಲಿ ಕುಳಿತಂತಹ ಶ್ರೀಹರಿ ಹೇಳುವಂತಹ ಮೃದುವಾದಂತಹ ಕಥೆಯ ಒಳಗೆ ಅಡಗಿರುವಂತಹ ಕಠೋರವಾದಂತಹ ಸತ್ಯವನ್ನು ಒಮ್ಮೆ ಪರೀಕ್ಷಿಸುತ್ತಾ ಹೋದೆ ಅಂತಾದರೆ ನನ್ನ ಇಡೀ ಜೀವಿತವನ್ನೇ, ನನ್ನ ಇಡೀ ಜೀವಮಾನವನ್ನೇ ಬಲಿ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವನ್ನು ಈ ಕಥೆ ಹೊಂದಿದೆ ಎನ್ನುವುದರಲ್ಲಿ ಆಶ್ಚರ್ಯವೇ ಇಲ್ಲ. ಅಬ್ಬಾ, ಇಲ್ಲಿಯವರೆಗೆ ನನ್ನ ಅಂತರಂಗ ಭೇದನವನ್ನು ಮಾಡುವುದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಸರ್ವರ ಅಂತರಂಗದ ಒಳಗೆ ಹೊಕ್ಕು ಸರ್ವರ ಅಂತರಂಗದ ಒಳಹೊರಗನ್ನು ಅರಿಯುವಂತಹ ಪರಮಾತ್ಮನೇ ಹೊತ್ತು ನನ್ನ ಪಕ್ಕದಲ್ಲಿ ಬಂದು ಕುಳಿತು ನನ್ನ ಅಂತರಂಗ ಭೇದನವನ್ನು ಮಾಡುವುದಕ್ಕೆ ಇಚ್ಛಿಸುತ್ತಾ ಇದ್ದಾನೋ ಅಂತ ಭ್ರಮಿಸ್ತಾ ಇದ್ದೇನೆ. ಸಂಧಾನ ಪ್ರಕ್ರಿಯೆ ಎನ್ನುವಂತಹದ್ದು ಮುಗಿದು ಸಂಗ್ರಾಮವೇ ನಿಶ್ಚಯ ಎನ್ನುವುದಾಗಿ ಕುರುಕ್ಷೇತ್ರದಲ್ಲಿ ನಿಶ್ಚಯವಾದಂತಹ ಕಾಲಕ್ಕೆ ನನ್ನ ಜನ್ಮ ರಹಸ್ಯವನ್ನು ಅರಿತುಕೊಳ್ಳಬೇಕಾದಂತಹ ಅನಿವಾರ್ಯತೆ ಯಾವ ನೆಲೆಯಿಂದಲೂ ಈ ಕರ್ಣನ ಪಾಲಿಗೆ ಇರಲಿಲ್ಲ. ಆದರೂ ಕೂಡ ಈ ಭಗವಂತ ನನ್ನನ್ನು ಓರ್ವನನ್ನೇ ಈ ರೀತಿಯಲ್ಲಿ ಕರೆದು ಕಣ್ಣ ಸನ್ನೆಯ ಮೂಲಕವಾಗಿ ಹತ್ತಿರಕ್ಕೆ ಕೊಳ್ಳಿರಿಸಿಕೊಂಡು ಇದನ್ನು ಅರುಹುವುದಕ್ಕೆ ಮುಂದಾಗುತ್ತಾನೆ ಅಂತ ಆದರೆ ಈ ಮಾತಿನ ಒಳಗೆ ಅಡಗಿರುವಂತಹ ಮರ್ಮ ಬೇರೆಯೇ ಸೂಚನೆಯನ್ನು ಕೊಡ್ತಾ ಇದೆ ಎನ್ನುವಂಥದ್ದು ಅರ್ಥವಾಗುತ್ತಾ ಇದೆ. ಅಬ್ಬಾ, ನನ್ನನ್ನು ಇಷ್ಟು ಕಾಲ ಸಲಹಿದಂತಹ ಆಟ ಕರ್ಣನ ಕೂಡೆ, ಊಟ ಕರ್ಣನ ಕೂಡೆ, ನೋಟ ಕರ್ಣನ ಕೂಡೆ ಎನ್ನುವುದಾಗಿ ಇಡೀ ಪ್ರಪಂಚ ಮುಖದಲ್ಲಿ ಹೇಳಿಕೊಂಡು ಬರುತ್ತಾ ಇರುವಂತಹ ಕೌರವನನ್ನ ಅಲ್ಲಗಳೆಯುವುದಕ್ಕೋ ಅಥವಾ ಅಸಮರ್ಥನನ್ನಾಗಿಸುವುದಕ್ಕೋ ನನ್ನನ್ನು ದಾಳವಾಗಿಸಿಕೊಳ್ಳುತ್ತಾ ಇದ್ದಾನೋ ಶ್ರೀಹರಿ ಎನ್ನುವುದಾಗಿ ಒಂದು ಕ್ಷಣಕ್ಕೆ ಚಿಂತನೆಯನ್ನ ಮಾಡುವ ಹಾಗಾಗಿದೆಯಲ್ಲ. ಛೆ, ನಿಜವಾಗಿಯೂ ನನ್ನ ಅಂತರಂಗ ಭೇದನಕ್ಕೆ ಈತ ಕೈ ಹಾಕಿದ್ದಲ್ಲ. ನನ್ನ ಜನ್ಮ ರಹಸ್ಯವನ್ನು ಅರುಹಬೇಕಾದಂತಹ ಅನಿವಾರ್ಯತೆಯೂ ಈತನಿಗಿಲ್ಲ. ನಿಜವಾಗಿಯೂ ಇದ್ದಿದ್ದೇ ಹೋದಾಗಿದ್ರೆ ಆ ಹೊತ್ತು ಶರಪರೀಕ್ಷಾ ರಂಗದಲ್ಲಿ ನಾನು ನೆಲನೋಟಕನಾಗಿರುವಂತಹ ಸಂದರ್ಭದಲ್ಲಿ ಈ ಸತ್ಯ ಅರ್ಥವಾಗಬೇಕಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ನಡೆದು ಬಂದಂತಹ ಸುದೀರ್ಘವಾದಂತಹ ಕರ್ಣನ ಜೀವನಯಾನದಲ್ಲಿ ಎಲ್ಲಿಯೂ ಕೂಡ ಪ್ರಸ್ತಾಪವಾಗದೇ ಇರುವಂತಹ ಕಟು ರಹಸ್ಯವೊಂದು ಅಥವಾ ಕಟು ಜನ್ಮ ರಹಸ್ಯವೊಂದು ಈ ಹೊತ್ತು ತನ್ನಿಂದ ತಾನೇ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರುವುದಕ್ಕೆ ಮುಂದಾಗುತ್ತಾ ಇದೆ ಅಂತಾದರೆ ಇದರ ಹಿಂದೆ ಬೇರೆಯೇ ಉದ್ದೇಶ ಇದೆ ಎನ್ನುವುದು ಸ್ಪಷ್ಟವಾಗುತ್ತಾ ಇದೆ. ಕರ್ಣನ ಅಂತರಂಗ ಭೇದನವನ್ನು ಮಾಡುವ ಮೂಲಕವಾಗಿ ನನ್ನ ಒಡೆಯನಾದಂತಹ ಕೌರವೇಶ್ವರನನ್ನು ಈತ ನಿಜಕ್ಕೂ ಕೊಂದ. ಶತ್ರುಗಳ ದೌರ್ಬಲ್ಯವನ್ನು ಅರ್ಥೈಸಿಕೊಳ್ಳುವುದಕ್ಕೋಸ್ಕರವಾಗಿ ಪ್ರತಿಪಕ್ಷದವರು ಈ ರೀತಿಯ ತಂತ್ರಗಳನ್ನು ಹೂಡುತ್ತಾರೆ ಎನ್ನುವುದನ್ನು ಕೇಳಿದ್ದೆ ಮಾತ್ರವಲ್ಲದೆ ಇದೀಗ ಅನುಭವಿಸುವಂತಹ ಕಾಲವೂ ಸನ್ನಿಹಿತವಾಗಿ ಹೋಯಿತಲ್ಲ. ಹರಿಯು ಹಗೆದೋರದೆ ಉರುಹದೆ ಬರಿದೆ ಹೋಹನೆ, ಖಂಡಿತ ಇಲ್ಲ. ನಮ್ಮ ಮೇಲಿರುವಂತಹ ಹಗೆಯನ್ನ ಆತ ಯಾವ ಕಾಲಕ್ಕೂ ಆರಿಸಿ ಹೋಗುವನಲ್ಲವೇ ಅಲ್ಲ. ಹಗೆಯ ಹೊಗೆಯನ್ನ ಕಾಣುವುದಕ್ಕಾಗಿಯೇ ಸಿದ್ಧಗೊಂಡ ಎನ್ನುವುದನ್ನು ಸ್ಪಷ್ಟವಾಗಿ ಅರ್ಥೈಸಿಕೊಳ್ಳುತ್ತಾ ಇದ್ದೇನೆ. ಮುರಾಂತಕ ಎನ್ನುವುದಾಗಿ ಕರೆಯುವಂತಹ ಸಂದರ್ಭದಲ್ಲಿ ಕಲ್ಮಶವನ್ನ ನಾಶಗೊಳಿಸುವುದಕ್ಕಾಗಿ ಅವತಾರವನ್ನು ಎತ್ತಿದಂತಹ ವ್ಯಕ್ತಿ ಎನ್ನುವುದಾಗಿ ಅರ್ಥೈಸಿಕೊಂಡಂತಹ ನಾನು ಈ ಹೊತ್ತು ಕೌರವರ ಪಾಳೆಯದಲ್ಲಿರುವಂತಹ ಕಲ್ಮಶವನ್ನು ತೆಗೆಯುವುದಕ್ಕೋಸ್ಕರವಾಗಿ ಈ ರೀತಿಯ ತಂತ್ರವನ್ನು ಹೂಡುತ್ತಾ ಇದ್ದಾನೆ ಅಂತ ಭಾವಿಸಿಕೊಳ್ಳುತ್ತಾ ಇದ್ದೇನೆ. ನನ್ನ ಕುಲವನ್ನು ಅರುಹಿ, ನನ್ನದಾದಂತಹ ಜನ್ಮ ರಹಸ್ಯವನ್ನು ಅರುಹಿ, ನನ್ನ ಒಡೆಯನಾದಂತಹ ಕೌರವೇಶ್ವರನ ಪಾಲಿಗೆ ಮೃತ್ಯು ಸದೃಶನಾಗಿ ಶ್ರೀಹರಿ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. ನನಗೆ ಸ್ನೇಹದ ಸುಧೆಯನ್ನ ಎಸೆಯುತ್ತಾ ಕೌರವನಿಗೆ ಮೃತ್ಯುಪಾಶವನ್ನು ಎಸೆಯುವುದಕ್ಕೆ ಮುಂದಾಗುತ್ತಾ ಇದ್ದಾನೆ ಶ್ರೀಹರಿ. ಏನು ಮಾಡಲಿ? ನಿಜಕ್ಕೂ ನಾನು ಕೊಂದೆ ಆ ಕೌರವನನ್ನ. ಈ ಕೃಷ್ಣನ ಸರಸದ ಮಾತುಗಳಿಗೆ ಬಲಿಯಾಗಿ ಒಂದರ್ಥದಲ್ಲಿ ನಾನೂ ಕೂಡ ಆ ಕೌರವನನ್ನು ಕೊಂದ ಹಾಗಾಗುತ್ತಾ ಉಂಟು. ಏನು ಮಾಡಲಿ? ಮೌನವನ್ನಲ್ಲದೆ ಇನ್ನೇನನ್ನ ಧರಿಸುವುದಕ್ಕೆ ಸಾಧ್ಯ? ಆ ಪಾಂಡವರನ್ನ ಎದುರಿಸಬೇಕು ಅಂತ ಆದರೆ ಅಡ್ಡ ಬಂದಿದೆಯಲ್ಲ ಈಗ ಸಂಬಂಧದ ಎಳೆ ಎನ್ನುವಂತಹದ್ದು. ಕಾದಿ
ಕೊಲ್ಲುವುದಕ್ಕೆ ಸಾಧ್ಯವಾಗುತ್ತದೆಯೇ? ಕಾದಿ ಕೊಲುವಡೆ ಪಾಂಡು ಸುತರು ಸಹೋದರರು ಕೊಲಲಿಲ್ಲ ಕೊಲ್ಲದೆ ಕಾದೆನಾದೊಡೆ ಕೌರವಂಗವನಿಯಲಿ ಹೊಗಲಿಲ್ಲ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ಅಕಟಕಟಾಯನುತ ಭೇದದಲ್ಲಿ ಹೊಕ್ಕಿರಿದನೋ ಮಧುಸೂದನನು ಘನಚಿತ್ತೋದಧಿಯಲಿ ಅದ್ದವಳು ಮೌನದಳು ಇದ್ದನ ಕರ್ಣ ನಿಜಕ್ಕೂ ನಾನು ಅರ್ಥೈಸಿಕೊಂಡಿದ್ದೇನೆ ಸತ್ಯ ಸಂಗತಿಯೊಂದನ್ನ. ಕೌರವ ನನಗೆ ಅನ್ನವನ್ನು ಆಶ್ರಯವನ್ನು ಇತ್ತು ಸಲಹುತ್ತಾ ಇದ್ದಾನೆ ಎಂದರೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ನಾನು ಪಾಂಡವ ದ್ವೇಷಿ ಎನ್ನುವಂತಹ ಕಾರಣಕ್ಕೆ, ಅದರಲ್ಲಿಯೂ ಪಾರ್ಥದ್ವೇಷಿ ಎನ್ನುವಂತಹ ನೆಲೆಯಿಂದಲಾಗಿ ಈ ಹೊತ್ತು ಪಾಂಡವರನ್ನ ಯುದ್ಧ ಮುಖದಲ್ಲಿ ಎದುರಿಸಿ ಅವರನ್ನ ಯುದ್ಧರಂಗದಲ್ಲಿ ಕೊಲ್ಲುವುದಕ್ಕೂ ಅಥವಾ ಅವರನ್ನ ಕೊಲ್ಲಿಸುವುದಕ್ಕೂ ನಾನು ಮುಂದಾದೆ ಅಂತಾದರೆ, ಈಗ ತಾನೇ ರೆಕ್ಕೆಗಳನ್ನು ಕಟ್ಟಿಕೊಂಡು ಹಾರುವುದಕ್ಕೆ ಮುಂದಾದಂತಹ ಹೊಸ ಸಂಬಂಧದ ಎಳೆ ಎನ್ನುವುದು ನನ್ನ ಕಣ್ಣೆದುರಿಗೆ ಅಡ್ಡವಾಗಿ ನಿಲ್ಲುವುದಕ್ಕೆ ಮುಂದಾಗುತ್ತದೆ. ಕಾದಿ ಕೊಲುವಡೆ ಪಾಂಡವರು ನನಗೆ ಹೊತ್ತು ಅನ್ಯರಲ್ಲವೇ ಅಲ್ಲ, ನನ್ನ ಸಹೋದರರಾಗಿ ಕಾಣಿಸಿಕೊಳ್ಳುತ್ತಾ ಇದ್ದಾರೆ. ಯಾರನ್ನ ನನ್ನ ವಿರೋಧಿಗಳು ಎನ್ನುವುದಾಗಿ ಭಾವಿಸಿಕೊಂಡನು, ಯಾರನ್ನ ನನ್ನ ಜೀವದ ವೈರಿ ಎನ್ನುವುದಾಗಿ ಪರಿಭಾವಿಸಿಕೊಂಡನು, ಆತ ಈಗ ನನಗೆ ಅನ್ಯನಲ್ಲವಂತೆ. ಒಂದೇ ತಾಯಿಯ ಮೂಲಕವಾಗಿ ಈ ಜಗತ್ತಿನ ಬೆಳಕನ್ನು ಕಂಡಂತಹ ಸಹೋದರರು ನಾವೆಲ್ಲ ಎನ್ನುವಂತಹ ಸಂಗತಿಯನ್ನು ಮತ್ತೊಮ್ಮೆ ಅರ್ಥವಿಸಿಕೊಳ್ಳುವಂತಹ ಪರಿಸ್ಥಿತಿ ಎದುರಾದಾಗ ಹೇಗೆ ಯುದ್ಧವನ್ನು ಮಾಡುವುದಕ್ಕೆ ಸಾಧ್ಯ? ಯುದ್ಧ ರಂಗದಲ್ಲಿ ಸರ್ವ ಸಂಬಂಧವನ್ನು ಕೂಡ ಬಿಸುಟು ಕೇವಲ ವೀರಾವೇಶವನ್ನು ಕ್ರೌರ್ಯವನ್ನು ಮೆರೆಸುವುದಕ್ಕೋಸ್ಕರವಾಗಿಯೇ ಕರದಲ್ಲಿ ಕೈದುವನ್ನು ಧರಿಸಿಕೊಂಡು ವೀರಯೋಧರೆನ್ನುವಂಥವರು ಮುಂದಾಗುತ್ತಾ ಇದ್ದಾರಂತೆ. ಯುದ್ಧವೆಂದರೆ ಹಬ್ಬವೆಂದಂತಹ ಸಂಗತಿಯನ್ನು ಈ ಹಿಂದೆ ಹೇಳಿದಂತಹ ನಾನೇ ಸಂಬಂಧದ ನೆಲೆಯಿಂದಲಾಗಿ ಯುದ್ಧದಿಂದ ವಿಮುಖನಾಗುವುದಕ್ಕೆ ಸಾಧ್ಯವಾಗುತ್ತದೆ. ನನ್ನ ಮೈಯಲ್ಲಿ ಹರಿಯುತ್ತಾ ಇರುವಂತಹ ಪಾಂಡವ ದ್ವೇಷ ಎನ್ನುವಂತಹದ್ದು ಈ ಕಾಲಕ್ಕೆ ನಿರ್ಣಾಮವಾಗಿ ಪಾಂಡವರನ್ನು ಕೊಲ್ಲುವುದೇ ನಿಶ್ಚಯವಲ್ಲವೆನ್ನುವುದಾಗಿ ಭಾವಿಸಿಕೊಂಡವರನ್ನು ರಕ್ಷಿಸುವುದಕ್ಕೆ ಮುಂದಾದೆ ಅಂತಾದರೆ, ನನ್ನ ಒಡೆಯನಾದಂತಹ ಕೌರವೇಶ್ವರನಿಗೆ ನಾನು ಯಾವ ನ್ಯಾಯವನ್ನು ಕಲ್ಪಿಸಿಕೊಟ್ಟ ಹಾಗಾಯಿತು? ಪಾಂಡವರನ್ನ ನಾನು ಕೊಲ್ಲದೆ ಬಿಟ್ಟೆ ಅಂತಾದರೆ ಕೇವಲ ಕರ್ಣನ ಸಾಮರ್ಥ್ಯವೊಂದನ್ನೇ ನೆಚ್ಚಿಕೊಂಡು ಸಂಗ್ರಾಮವನ್ನು ಗಂಟಿಕ್ಕಿಕೊಂಡಂತಹ ಆ ಕೌರವೇಶ್ವರನಿಗೆ ನಾನು ಯಾವ ಉತ್ತರವನ್ನು ಕೊಟ್ಟ ಹಾಗಾದೀತು? ಕಾದಿ ಕೊಲುವಡೆ ಸಹೋದರರು ಕೊಲಲ್ಲವಾದರೆ ಕೌರವನಿಗೆ ಈ ಅವನಿಯಲ್ಲಿ ಬದುಕುವುದಕ್ಕೆ ಅವಕಾಶವೇ ಇಲ್ಲ. ಯುದ್ಧ ರಂಗದ ನಿಶ್ಚಯವೇ ಹಾಗಾಗಿ ಹೋಗಿದೆಯಂತೆ. ಒಂದು ಪಾಂಡವ ವೀರರು ಬದುಕುಲೇಬೇಕು, ಅದಿಲ್ಲವಾದರೆ ಕೌರವ ವೀರರು ಈ ಜಗತ್ತನ್ನು ಆಳಬೇಕಾದದ್ದು ಧರ್ಮ ಎನ್ನುವುದಾಗಿ. ಹಾಗಾಗಿ ನಿಜಕ್ಕೂ ಈ ಮಧುಸೂದನ ನನ್ನನ್ನು ಭೇದದಲ್ಲಿ ಹೊಕ್ಕಿರುವುದಕ್ಕೆ ಮುಂದಾಗುತ್ತಾ ಇದ್ದಾನೆ. ಭೇದೋಪಾಯವನ್ನ ಪ್ರಯೋಗಿಸುವಂತಹ ಮೂಲಕವಾಗಿ ಇಲ್ಲಿಯವರೆಗೆ ನನ್ನ ಜೀವದಲ್ಲಿ ಅಥವಾ ನನ್ನ ಹೃದಯದಲ್ಲಿ ಅಡಗಿಸಿಕೊಂಡು ಬಂದಿರುವಂತಹ ಕೌರವನ ನಿಷ್ಠೆಯನ್ನ ಕ್ಷೀಣಿಸುತ್ತಾ ಆ ಕಡೆಯಲ್ಲಿ ಪಾಂಡವರ ಪಕ್ಷವನ್ನು ಸೇರುವುದಕ್ಕಾಗದೆ ಈ ಕಡೆಯಲ್ಲಿ ಕೌರವರ ಪಕ್ಷದಲ್ಲಿಯೂ ಸ್ಥಾನವನ್ನು ಗಳಿಸಿಕೊಳ್ಳಲಿಕ್ಕಾಗದೆ ಒಂದು ಬಗೆಯ ತ್ರಿಶಂಕು ಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ಯಾವ ಕಡೆಯಲ್ಲಿಯೂ ನ್ಯಾಯವನ್ನು ಒದಗಿಸಿಕೊಳ್ಳಬೇಕಾದಂತಹ ಪರಿಸ್ಥಿತಿಯಿಂದ ವಿಮುಖನಾದಂತಹ ವ್ಯಕ್ತಿ ಕರ್ಣನಾಗಿ ಚಿತ್ರಿಸುವುದಕ್ಕೆ ಮುಂದಾಗುವುದಿಲ್ಲವೇ? ಭೇದದಲ್ಲಿ ಹೊಕ್ಕಿರಿದನು ಮಧುಸೂದನ. ಇಲ್ಲಿಯವರೆಗೆ ನನಗೆ ಆಶ್ರಯವನ್ನು ಕೊಟ್ಟಂತಹ ಕೌರವ ನನಗೆ ಹೆಚ್ಚಾಗುವುದಕ್ಕಿಂತ ಪೂರ್ವದಲ್ಲಿ ಪಾಂಡವರು ಹೆಚ್ಚಾದರು ಅಂತಾದರೆ ಜಗತ್ತು ನನ್ನನ್ನು ನೋಡಿ ನಿಂದಿಸುವುದಕ್ಕಿಲ್ಲವೇ? ಜೋಳದ ಪಾಳೆಯನ್ನು ಮರೆತು ವ್ಯವಹರಿಸಿದ್ದಕ್ಕೋಸ್ಕರವಾಗಿ ಇಹಲೋಕದಲ್ಲಲ್ಲದೆ ಪರಲೋಕದಲ್ಲೂ ನನಗೆ ಸ್ಥಾನ ಸಿಗುವುದಕ್ಕೆ ಸಾಧ್ಯವೇ? ಇಲ್ಲಿಯವರೆಗೆ ಉಳಿಸಿಕೊಂಡು ಬಂದಂತಹ ಕೀರ್ತಿ ಎನ್ನುವಂಥದ್ದು ಈ ಒಂದು ಕಾರಣದಿಂದಲಾಗಿ ನಶಿಸುವುದಕ್ಕೆ
ಕಾರಣವಾಗುವುದಿಲ್ಲವೇ? 7 ಜನ್ಮವನ್ನು ಎತ್ತಿ ಬಂದರೂ ಕೂಡ ತೀರಿಸಲಾರದಂತಹ ಮಹತ್ತರವಾದಂತಹ ಋಣವನ್ನು ನನ್ನ ಮೇಲೆ ಹೊರಿಸಿಬಿಟ್ಟಿದ್ದಾನೆ ಆ ಕೌರವೇಶ್ವರ. ಅದನ್ನು ತೀರಿಸುವ ಬಗೆಯಾದರೂ ಹೇಗೆ? ಆ ಕಡೆಯಲ್ಲಿ ಪಾಂಡುಸುತರು ಸಹೋದರರು, ಈ ಕಡೆಯಲ್ಲಿ ಕೌರವೇಶ್ವರ ನನಗೆ ಆಶ್ರಯವನ್ನು ಕೊಟ್ಟಂತಹ ಒಂದರ್ಥದಲ್ಲಿ ದೇವಸ್ವರೂಪಿ. ಹೀಗಿರುವಾಗ ಏನನ್ನು ನಾನು ಮಾಡಲಿ, ಯಾವುದನ್ನು ಆಯ್ಕೆ ಮಾಡಿಕೊಳ್ಳಲಿ? ಕರ್ಣನ ಜೀವನದಲ್ಲಿ ಇಂತಹ ಸಂದಿಗ್ಧವಾದಂತಹ ಪರಿಸ್ಥಿತಿ ಮತ್ತೆ ಕಾಣಿಸಿಕೊಳ್ಳುತ್ತಲೇ ಹೋಗುತ್ತಾ ಇದೆ. ಯಾವುದನ್ನು ಆಯ್ದುಕೊಳ್ಳಲಿ, ಯಾವುದನ್ನು ಕಳೆದುಕೊಳ್ಳಲಿ ಎನ್ನುವುದಾಗಿ ನಿಶ್ಚಯಿಸುವುದಕ್ಕೆ ಒಂದು ರೀತಿಯಾದಂತಹ ಗೊಂದಲಮಯ ಪರಿಸ್ಥಿತಿ ಎನ್ನುವಂಥದ್ದು ನಿರ್ಮಾಣವಾಗುತ್ತಾ ಉಂಟು. ಹಾಗಾಗಿ ಉತ್ತರವನ್ನು ಕೊಡುವುದಕ್ಕಿಂತ ಬದಲಾಗಿ ಮೌನ ಮುಖಮುದ್ರೆಯನ್ನೇ ಧರಿಸಿ ಮ್ಲಾನ ವದನನಾಗಿ ನೆಲನೋಟಕನಾಗಿ ನಿಂತು ಬಿಡ್ತೇನೆ. ನೋಡೋಣ, ನೆಲನೋಟಕನಾಗಿ ನಿಂತು ಬಿಡ್ತೇನೆ. ಕರ್ಣ, ಏನೋ ಇದು? ಏನು ಹೇಳೈ ಕರ್ಣ, ಚಿತ್ತಗ್ಲಾನಿಯಾವುದು ಮನಕ್ಕೆ, ಕುಂತೀಸೂರುಗಳ ಬೆಸಕೈಸಿಕೊಂಬುದು ಸೇರದೆ ನಿನಗೆ, ಹಾನಿಯಿಲ್ಲೆನ್ನಾಣೆ ನುಡಿ ಮೌನವೇತಕೆ, ಮರುಳುತನ ಬೇಡ ಆನು ನಿನ್ನ ಪದೆಸೆಯ ಬಯಸುವನಲ್ಲ, ಕೇಳದ. ಓ ಕರ್ಣ, ಏನೋ ಇದು? ನಾನೊಬ್ಬನೇ ಮಾತಾಡ್ತಾ ಇದ್ದೇನೆ, ನೀನು ಮೌನವಾಗಿ ಕುಳಿತುಕೊಂಡಿದ್ದೀವಿ. ಏನನ್ನು ಯೋಚನೆ ಮಾಡ್ತಾ ಇದ್ದೀಯೋ ಕರ್ಣ? ನಿನ್ನ ಮುಖವನ್ನು ಕಾಣುವಾಗ ಯಾವುದೋ ಒಂದು ರೀತಿಯಾದಂತಹ ಭಾವದಲ್ಲಿ ಬದಲಾವಣೆಯನ್ನು ಕಾಣ್ತಾ ಇದ್ದೇನೆ. ಯಾವುದೋ ಒಂದು ರೀತಿಯಾದಂತಹ ಶೋಕ ಭಾವ ನಿನ್ನಲ್ಲಿ ನಾನು ಕಾಣ್ತಾ ಇದ್ದೇನೆ. ಯಾಕೋ ಈ ರೀತಿಯಾದಂತಹ ಭಾವನೆ? ಮತ್ಯಾಕೋ ಯೋಚಿಸ್ತಾ ಇದ್ದಿ? ಮತ್ತೆ ಹೇಳ್ತಾ ಇದ್ದೇನೆ ಕರ್ಣ, ನಾನು ನಿನ್ನ ಅಪದೆಸೆಯನ್ನು ಬಯಸುವಂತಹ ವ್ಯಕ್ತಿಯಲ್ಲ. ನಿನ್ನ ಉದ್ಧಾರಕ್ಕೋಸ್ಕರವಾಗಿ, ನಿನ್ನ ಈ ಜೀವನ ಜನ್ಮದ ಉದ್ಧಾರಕ್ಕೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ. ಹೇಳು, ನೋಡು, ನಿನ್ನಾಣೆಯಾಗಿ ಹೇಳ್ತಾ ಇದ್ದೇನೆ ಕರ್ಣ, ನಿನ್ನ ಉದ್ಧಾರ ಇದರಿಂದ ಸಾಧ್ಯವಾಗ್ತದೆ. ಯಾಕೋ ಕರ್ಣ, ಪಾಂಡವರು ನಿನ್ನ ಸಹೋದರರು, ಅವರಿಂದ ಸೇವೆಯನ್ನು ಮಾಡಿಸಿಕೊಳ್ಳುವಲ್ಲಿ ನಿನಗೆ ಮನಸ್ಸಿಲ್ವೇನೋ ಕರ್ಣ? ಯಾಕೋ ಈ ರೀತಿಯಾದಂತಹ ಬೇಸರ? ಬಾರೋ ಕರ್ಣ, ಬಾರೋ ಕರ್ಣ. ಮಾಧವ, ಮರುಳು ಮಾಧವ, ನೀ ತೆರಳು ಮಾಧವ, ಮರುಳು ಮಾಧವ, ಮಹಿಯ ರಾಜ್ಯದ ಸಿರಿಗೆ ಸೋಲುವನಲ್ಲ, ಕೌಂತೆಯರು ಸುಯೋಧನರು ಎನಗೆ ಬೆಸಕೈ ಬಲ್ಲಿ ಮನವಿಲ್ಲ, ಹೊರೆದ ದಾತಾರಂಗೆ ಹಗೆವರ ಶಿರವ ನರಿದೊಪ್ಪಿಸುವೆನು, ಹೊರೆದ ದಾತಾರಂಗೆ ಹಗೆವರ ಶಿರವ ನರಿದೊಪ್ಪಿಸುವೆನು ಎಂಬಿ ಭರದೊಳಿರ್ತೆನು, ಕೌರವೇಂದ್ರನ ಕೊಂದೇ ಕೌರವೇಂದ್ರನ ಕೊಂದೆ ನೀನುದ. ಮಾಧವ, ಕರ್ಣ, ಇಡೀ ಜಗತ್ತೇ ನಿನ್ನನ್ನ ದೇವರು ಎನ್ನುವುದಾಗಿ ಪೂಜಿಸುತ್ತಾ ಇದ್ದಾವೆ. ಹೀಗಿರುವಂತಹ ಪರಿಸ್ಥಿತಿಯಲ್ಲಿ ಈ ಜಗತ್ತಿನ ಒಳಗೊಂದು ಭಾಗವಾಗಿರುವಂತಹ ಈ ಕರ್ಣ ನಿನ್ನನ್ನ ಮರಳು ಎನ್ನುವುದಾಗಿ ಹೇಳಿದ ಅಂತಾದ್ರೆ ಇಡೀ ಜಗತ್ತೇ ನನ್ನನ್ನು ನಾಳೆ ನೋಡಿ ಆಡಲಿಕ್ಕೊಳ್ಳಿಲ್ವಾ? ನನ್ನನ್ನು ನೋಡಿ ನಿಂದಿಸ್ಲಿಕ್ಕಿಲ್ವ ಸ್ವಾಮಿ? ಆದರೂ ಕೂಡ ನಿನ್ನನ್ನು ಮರಳು ಎನ್ನುವುದಾಗಿ ಕರೆಯಲೇಬೇಕಾದಂತಹ ಪರಿಸ್ಥಿತಿ ಎದುರಾಯಿತು. ಈ ಕರ್ಣನ ವ್ಯಕ್ತಿತ್ವವನ್ನು ನೀನು ತಿಳಿದುಕೊಂಡದ್ದು ಇಷ್ಟೆಯೋ ಅಂತ ನಾನು ಪ್ರಶ್ನೆ ಮಾಡಬೇಕಾದೀತು. ಹೇಳಿದೆಯಲ್ಲ ಕಥೆಯನ್ನ, ಹೇಳಿದೆಯಲ್ಲ ಕಥೆಯ ಮುಂದಿನ ಪರಿಣಾಮವನ್ನ. ನಾನು ಸ್ವೀಕರಿಸಬೇಕ ನಿನ್ನ ಈ ಅವಕಾಶವನ್ನ? ಸ್ವೀಕರಿಸಯ್ಯ. ಮರಳು ಮಾಧವ,
ಇಲ್ಲಿಯವರೆಗೆ ನಿನ್ನನ್ನು ಕೂರಿಸಿಕೊಂಡದ್ದು ಅಥವಾ ನಿನ್ನ ಸನಿಹ ನಾನು ಕುಳಿತುಕೊಂಡದ್ದು ಅನಾಹುತದ ಮುನ್ಸೂಚನೆ ಇಲ್ಲ ಎನ್ನುವಂತಹ ಕಾರಣಕ್ಕೋಸ್ಕರವಾಗಿ ಅಷ್ಟೇ. ಓಹೋ, ಅನಾಹುತದ ಪರಂಪರೆಯೇ ಮುಂದಾಗುವುದಕ್ಕೆ ಬರುತ್ತಾ ಇದೆ ಎನ್ನುವುದನ್ನು ಅರ್ಥೈಸಿಕೊಂಡ ಮೇಲೂ ಕೂಡ ನಿನ್ನ ಸನಿಹದಲ್ಲಿ ನಾನು ಕುಳಿತುಕೊಂಡೆ ಅಂತಾದ್ರೆ ನಿಜಕ್ಕೂ ನನ್ನನ್ನು ಜಗತ್ತು ಮೂಢ ಎಂದೇ ಕರೆಯುವುದಕ್ಕೆ ಮುಂದಾದೀತು. ಮಹಿಯ ರಾಜ್ಯದ ಮರುಳು ಎನ್ನುವಂಥದ್ದು ಈ ಪ್ರಪಂಚದಲ್ಲಿ ಅದೆಷ್ಟು ಜನರಿಗೆ ಅಂಟಿಕೊಂಡಿಲ್ಲ ಹೇಳು. ಆ ಮರುಳುತನವನ್ನ ಈ ಕರ್ಣನೂ ಕೂಡ ಅಂಟಿಸಿಕೊಳ್ಳಬೇಕೇನೋ ಕೃಷ್ಣ. ರಾಜ್ಯದ ಮರುಳು, ರಾಜ್ಯ ಲಕ್ಷ್ಮಿ ಎನ್ನುವಂತಹದ್ದು ಸದಾ ಯಾರಲ್ಲಿಯಾದರೂ ಸ್ಥಿರವಾಗಿ ಇದ್ದಂತಹ ದಾಖಲೆಯನ್ನು ನೀನು ನನಗೆ ಕೊಡಬಲ್ಲೆಯಾ? ಹಿಂದೆ ಅಣ್ಣ ತಮ್ಮಂದಿರ ನಡುವೆ ಕಲಹವಾದಂತಹ ಸಂದರ್ಭಕ್ಕೆ ಅಣ್ಣನನ್ನ ತಮ್ಮ ಎದುರಿಸಬೇಕಾದಂತಹ, ತಮ್ಮನನ್ನ ಅಣ್ಣ ಎದುರಿಸಬೇಕಾದಂತಹ ಪರಿಸ್ಥಿತಿಯನ್ನು ನಿರ್ಮಾಣವಾಯಿತಂತೆ. ಆ ಕಾಲಕ್ಕೆ ಈ ಜಗತ್ತಿನ ಈ ರಾಜ್ಯಲಕ್ಷ್ಮಿಯ ಕುರಿತಾದಂತಹ ನಶ್ವರ ಭಾವವನ್ನ ತಮ್ಮ ಈ ರೀತಿಯಲ್ಲಿ ವಿವರಿಸಿದನಂತೆ. ನೆಲಸುಗೆ ನಿನ್ನ ವಕ್ಷದೊಳೆ ಭಟಖಡ್ಗ ಮಂಡಲೋತ್ಪಲ ವಿಭ್ರಮ ಭ್ರಮರಿಯಪ್ಪ ರಾಜ್ಯಲಕ್ಷ್ಮಿ ಭೂವಲಯಮನ್ ಅಯ್ಯ ನಿತ್ತುದನ್ ಆಂ ನಿನಗಿತ್ತನ್ ಎನ್ನುವುದಾಗಿ. ಅಂದರೆ ಯೋಧರ ಕತ್ತಿ ಎನ್ನುವಂತಹ ಕಮಲವನದಲ್ಲಿ ಸದಾ ಸಂಚರಿಸುತ್ತಾ ಇರುವಂತಹ ಸುವರ್ಣಾಲಂಕೃತ ಭೂಷಿತೆಯಾದಂತಹ ವ್ಯಕ್ತಿಯಂತೆ ಆ ರಾಜ್ಯಲಕ್ಷ್ಮಿ. ಬಲಸ್ಯ ಪೃಥ್ವಿ ಎನ್ನುವಂತಹ ಮಾತಿನ ಅರ್ಥವಾಗಿ ಯಾರಲ್ಲಿ ಬಲವಿರುತ್ತದೆಯೋ ಅವರ ಆಶ್ರಯವನ್ನು ಪಡೆದುಕೊಳ್ಳುವವಳಂತೆ ಈ ಭೂದೇವಿ. ಈ ಹೊತ್ತು ಬಂದಂತಹ ಅವಕಾಶವನ್ನು ನಾನು ಬಳಸಿಕೊಂಡೆ ಅಂತಾದ್ರೆ ನನ್ನ ಪ್ರಾಣೋತ್ಕ್ರಮಣ ಸ್ಥಿತಿಯವರೆಗೂ ಇದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾದೀತೇನೋ ಕೃಷ್ಣ. ಹಾಗಾಗಿ ಹೇಳುತ್ತಾ ಇರುವಂತದ್ದು ಮಹಿಯ ರಾಜ್ಯದ ಮರುಳು. ಈ ಮರುಳನ್ನು ಅಂಟಿಸಿಕೊಳ್ಳುವುದಕ್ಕೆ ನಾನು ಸಿದ್ಧನಿಲ್ಲ. ಈ ಸಿರಿಗೆ ಸೋಲುವಂತಹ ವ್ಯಕ್ತಿಯು ನಾನು ಅಲ್ಲವೇ ಅಲ್ಲ. ನನ್ನ ಜೀವಿತ ಕಾಲದಲ್ಲಿ ಅದೆಷ್ಟೋ ಸಂಗ್ರಾಮವನ್ನ ಎದುರಿಸಿ ಪಡೆದುಕೊಂಡಂತಹ ಸಂಪತ್ತನ್ನೆಲ್ಲ ದಾನವಾಗಿ ವಿನಿಯೋಗಿಸಿದ್ದೇನೆ ಹೊರತು ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡದ್ದಿಲ್ಲವೇ ಇಲ್ಲ. ಹಾಗಾಗಿ ಈ ರಾಜ್ಯದ ಸಿರಿಯನ್ನು ಅಥವಾ ಸಿರಿಯ ಮೇಲಿನ ವ್ಯಾಮೋಹವನ್ನು ನಾನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಹೇಳಿದೆಯಲ್ಲ, ಪಾಂಡವರು ಕೌರವರು ನಿನ್ನನ್ನ ಸದಾ ಸೇವೆ ಮಾಡುವುದಕ್ಕೆ ಸಿದ್ಧರಾಗಿರ್ತಾರೆ, ಮಧ್ಯದಲ್ಲಿ ನಾನು ನಿಂತವರಿಗೆ ಆಜ್ಞೆಯನ್ನು ಕೊಡುತ್ತಾ ಇರುತ್ತೇನೆ ಎನ್ನುವುದಾಗಿ. ಬೇಕೇನು ಕೃಷ್ಣ? ಬೇಡವೇನು? ಇಲ್ಲಿಯವರೆಗೆ ಊಳಿಗದ ಆಳಾಗಿ ಕೌರವನಿಗೆ ನೆರಳಾಗಿ ಬದುಕಿಕೊಂಡು ಬಂದಂತಹ ಈ ಕರ್ಣನಿಗೆ ಇನ್ನೊಬ್ಬರು ಸೇವೆ ಮಾಡುವಂತಹ ಅಗತ್ಯ ಉಂಟೇನೋ? ನಾನೇ ಇನ್ನೊಬ್ಬರನ್ನ ಸೇವೆ ಮಾಡುವಂತಹ ಪರಿಸ್ಥಿತಿಯಲ್ಲಿರುವಂತಹ ಈ ಕಾಲಕ್ಕೆ ಇನ್ನೊಬ್ಬರು ನನ್ನನ್ನು ಸೇವೆ ಮಾಡಲಿರುವುದಾಗಿ ಬಯಸುವವನು ಕೂಡ ಕರ್ಣ ಅಲ್ಲವೇ ಅಲ್ಲ. ನಿಜಕ್ಕೂ ನನಗೆ ಮನಸ್ಸಿಲ್ಲವೋ? ನೀನು ಹೇಳಿದಂತಹ ಕಥೆ ಕೇಳುವುದಕ್ಕಷ್ಟೇ ಸೊಗಸಾದೀತೆ ವಿನಾ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೂ ಆ ರೀತಿಯಲ್ಲಿ ನಡೆದುಕೊಳ್ಳುವುದಕ್ಕೂ ಸಾಧ್ಯವೇ ಇಲ್ಲ. ವೈರಿಗಳು ಇರುವುದಾಗಿ ಪರಿಭಾವಿಸಿಕೊಂಡಂತಹ ಪಾಂಡವರನ್ನ ಸಹೋದರರು ಎನ್ನುವುದಾಗಿ ಸ್ವೀಕರಿಸುವುದಕ್ಕೆ ಮನಸ್ಸು ಖಂಡಿತ ಒಪ್ಪುತ್ತಿಲ್ಲ. ನನ್ನ ಒಡೆಯ ಎನ್ನುವುದಾಗಿ ಸ್ವೀಕರಿಸಿಕೊಂಡಂತಹ ಕೌರವನನ್ನು ಬಿಟ್ಟು ಆತನಿಗೂ ನಾನೊಬ್ಬ ಒಡೆಯ ಎನ್ನುವುದಾಗಿ ವಿಜೃಂಭಿಸುವುದಕ್ಕೆ ಖಂಡಿತ ಮನಸ್ಸು ಒಪ್ಪುತ್ತಾ ಇಲ್ಲ. ನನ್ನನ್ನು ಸಾಕಿ ಸಲಹಿದಂತಹ ಕೌರವೇಶ್ವರನಿಗೆ ನನ್ನ ವೈರಿಗಳಾದಂತಹ ಪಾಂಡವರ ಶಿರವನ್ನು ಅರಿದು ಒಪ್ಪಿಸುತ್ತೇನೆ ಎನ್ನುವಂತಹ ಭರದಲ್ಲಿ, ವಿಶ್ವಾಸದಲ್ಲಿ ಸಂಗ್ರಾಮಕ್ಕೆ ನಾನೂ ಕೂಡ ಮುನ್ನುಡಿಯನ್ನು ಬರೆದದ್ದು ಹೌದು. ನಾನೂ ಕೂಡ ಕೌರವೇಶ್ವರನಿಗೆ ಪ್ರೋತ್ಸಾಹವನ್ನು ಕೊಟ್ಟದ್ದು ಹೌದಾ? ಇಂತಹ ಕಾಲಕ್ಕೆ ಪಾಂಡವರ ಕುರಿತಾದಂತಹ ಭಾವವನ್ನ, ನನ್ನ ಕುರಿತಾದಂತಹ ಜನ್ಮ ರಹಸ್ಯವನ್ನು ನೀನು ಅರುಹಿ ಪಾಂಡವರನ್ನು ಎದುರಿಸುವುದಕ್ಕಾಗದಂತಹ ಸ್ಥಿತಿಯನ್ನು ನಿರ್ಮಾಣ ಮಾಡಿಬಿಟ್ಟಿದ್ದೀಯಾ. ಹಾಗೆ ಅವರ ಶಿರವನ್ನು ಅರಿದೊಪ್ಪಿಸುವೆನೆನ್ನುವಂತಹ ಭರದಲ್ಲಿದ್ದಂತಹ ನನಗೆ ಈ ರೀತಿಯಾದಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಮಾಡಿ ಕೌರವನನ್ನ ಕೊಂದು ಬಿಟ್ಟೆ ನೀನು. ಯಾವತ್ತೋ ಸಾಯಬೇಕಾದಂತಹ ಕೌರವ ಈ ಹೊತ್ತು ನನ್ನ ದೆಸೆಯಿಂದಲಾಗಿ, ನನ್ನ ಅಂತರಂಗ ಭೇದನದ ದೆಸೆಯಿಂದಲಾಗಿ ನಿಜಾರ್ಥದಲ್ಲಿ ತನ್ನ ಪ್ರಾಣವನ್ನು ಕಳೆದುಕೊಂಡು ಬಿಟ್ನೋ. ಕೌರವನ ಪಾಲಿಗೆ ನಾನು ಏನೇನನ್ನು ಕೊಡಬೇಕು, ಏನೇನನ್ನು ಒದಗಿಸಿಕೊಡಬೇಕು ಎನ್ನುವಂತಹ ಭರದಲ್ಲಿರುವಂತಹ ಸಂದರ್ಭಕ್ಕೆ ನನ್ನನ್ನೇ ನಾನು ಉಳಿಸಿಕೊಳ್ಳಲಿಕ್ಕಾಗದಂತಹ ಪರಿಸ್ಥಿತಿಗೆ, ನನ್ನನ್ನೇ ನಾನು ರಕ್ಷಿಸಿಕೊಳ್ಳಲಿಕ್ಕಾಗದಂತಹ ಪರಿಸ್ಥಿತಿಗೆ ನೀನು ತಂದಿತ್ತೆ ಅಂತಾದ್ರೆ
ನನ್ನನ್ನೇ ನಾನು ರಕ್ಷಿಸಿಕೊಳ್ಳಲಿಕ್ಕಾಗದ ಮೇಲೆ ಕೌರವನನ್ನು ರಕ್ಷಿಸುವಂತಹದ್ದು ಏನು? ನಿಜಕ್ಕೂ ನೀನು ಕರ್ಣಭೇದನವನ್ನು ಮಾಡಿದ್ದಲ್ಲ, ಸುಯೋಧನನ ಜೀವನದ ಧ್ಯೇಯವನ್ನ, ಸುಯೋಧನನ ಪಾಲಿನ ಎಲ್ಲ ತತ್ವ ಆದರ್ಶಗಳನ್ನ, ಛಲವನ್ನ ನೀನು ನಾಶ ಮಾಡಿಬಿಟ್ಟೆ. ಹಾಗಾಗಿ ಸಾಕು ಸಾಕು ಸಾಕು. ಈ ರೀತಿಯ ಆಮಿಷದ ಬಲೆಯನ್ನು ಒಡ್ಡಿ ನನ್ನನ್ನು ಬಲೆಗೆ ಬೀಳಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಡ. ನಿನ್ನ ಯಾವ ಆಮಿಷಕ್ಕೂ ಬಲಿಯಾಗುವ ನಾನು ಅಲ್ಲವೇ ಅಲ್ಲ. ಹಾಗಾಗಿ ಸಾಕು ಭಗವಂತ. ಆ ಕೌರವ ನನಗೆ ಅನ್ಯನಲ್ಲ, ನಾನು ಕೌರವನಿಗೆ ಅನ್ಯನಲ್ಲ. ಇಂತಹ ಕಾಲಕ್ಕೆ ನನ್ನ ಇಡೀ ಜೀವಿತದಲ್ಲಿ ಪಾಂಡವರೇ ವೈರಿಗಳು ಇರುವುದಾಗಿ ತಿಳಿದುಕೊಂಡಂತಹ ಆ ಕೌರವೇಶ್ವರನಿಗೆ ಆ ದಿನವೇ ನಾನು ಕೊಟ್ಟಂತಹ ಮಾತು, ನಿನ್ನ ವೈರಿಗಳು ನನ್ನ ವೈರಿಗಳು ಎನ್ನುವುದಾಗಿ. ಅಷ್ಟೇ ಅಲ್ಲ, ನೀನು ಸಾಗುವಂತಹ ಹಾದಿ, ನಾನು ಸಾಗುವಂತಹ ಹಾದಿ, ನಿನ್ನ ಜೀವನದ ಎಲ್ಲ ಕನಸುಗಳು ನಿನ್ನ ಪ್ರಾಣಮಿತ್ರನಾದಂತಹ ಈ ಕರ್ಣನ ಕನಸುಗಳ ರೀತಿಯಲ್ಲಿಯೇ. ನಿನಗೆ ಯಾವುದು ಸಖ್ಯವಾಗುತ್ತದೆಯೋ ಅದು ಈ ಕರ್ಣನಿಗೆ ಸಖ್ಯವಾಗುತ್ತದೆ, ನಿನಗೆ ಯಾವುದು ಅಸಖ್ಯವೋ ಈ ಕರ್ಣನಿಗೂ ಅದು ಅಸಖ್ಯ ಎನ್ನುವುದಾಗಿ ಅಂದೇ ಮಾತು ಕೊಟ್ಟಂತಹ ಪ್ರಕಾರ ನಡೆದುಕೊಳ್ಳುವುದಕ್ಕೆ ನಾನು ಮುಂದಾಗುತ್ತಾ ಇದ್ದೇನೆ. ಹಾಗಾಗಿ ನನ್ನದಾದಂತಹ ಪರಾಕ್ರಮ ಏನಿದೆ, ನನ್ನ ಒಳಗಿರುವಂತಹ ತೇಜಸ್ಸೇನಿದೆ, ನಾಳಿನ ಸಮರಾಂಗಣದಲ್ಲಿ ಪ್ರಕಟಗೊಳ್ಳುವುದಕ್ಕಿದೆ. ಇಲ್ಲಿ ಮಾತನಾಡಿ ಕೆಡುವವ ನಾನಲ್ಲವೇ ಅಲ್ಲ. ಹೀಗಿರುವಾಗ ಗಂಟಿಕ್ಕಿಗೊಂಡಂತಹ ಸಮರಾಂಗಣದಲ್ಲಿ ಈ ಕರ್ಣನ ಪರಾಕ್ರಮ ಏನು, ಪೌರುಷ ಏನು ಎಂಬುದನ್ನು ತೋರಿಸುವ ಮೂಲಕವಾಗಿ ನನ್ನ ಒಡೆಯನಿಗೆ ನಾನು ನಿಷ್ಠೆಯನ್ನು ತೋರುತ್ತೇನೆ, ಹೊರತು ಬೇರೆ ಯಾವ ಮಾರ್ಗವೂ ಇಲ್ಲ. ನನ್ನ ಒಡೆಯನಿಗೆ ನಿಷ್ಠೆಯನ್ನು ಕರುಣಿಸುವುದಿದ್ದರೆ ಅದು ಜಯಸಿರಿಯ ಮಾಲೆಯನ್ನು ಮುಡಿಗೇರಿಸಿದಂತಹ ಸಂದರ್ಭದಲ್ಲಿ ಹೊರತು ಅನ್ಯ ಕಾಲದಲ್ಲಿ ಅಲ್ಲವೇ ಅಲ್ಲ. ಹಾಗಾಗಿ ಆ ಪಾಂಡು ತನೆಯರು ನನಗೆ ಯಾವತ್ತೂ ಕೂಡ ಸಖ್ಯಭಾವ ಮೂಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನ್ನನ್ನು ನಾನು ಕಳೆದುಕೊಳ್ಳುವುದಕ್ಕೆ ಮುಂದಾಗುವುದಿಲ್ಲ. ನನ್ನ ಪ್ರಾಣಮಿತ್ರನಾದಂತಹ ಕೌರವೇಶ್ವರನ್ನು ಉಳಿಸುವುದಕ್ಕೆ ಬೇಕಾಗಿ ಸರ್ವಸನ್ನದ್ಧನಾಗಿ ನಾಳೆಯ ರಣಕ್ಷೇತ್ರದಲ್ಲಿ ನಿನ್ನದಾದಂತಹ ಪಕ್ಷವನ್ನು ಭೇಟಿಯಾಗುವುದಕ್ಕಿದ್ದೇನೆ. ಮಾಧವ, ಸಾಕು ಸಾಕು ಸಾಕು, ಇನ್ನು ನನ್ನನ್ನು ಒತ್ತಾಯಿಸಬೇಡ. ಬಂದರೊಳ್ಳಿತು ಬಾರದಿದ್ದೊಡೆ ಕಂದ ಕೇಳೈ, ಮಧುರ ವಚನದಿ ಮಂದಮತಿಯನು ತಿಳುಹಿ, ತಮ್ಮಂದಿರಿಗೆ ರಾಜ್ಯವನು ಎಂದು ಕೊಡಿಸುವುದುಚಿತ, ಸಂಪ್ರತಿಗಿಂದು ಸೇರಿಸು ನಿನ್ನ ಮಾತನು ಹಿಂದು ಗೆಳೆಯನು ಕೌರವೇಶ್ವರನು ಎಂದನು. ಅಸುರಾರಿ ಅನೇಕ ರೀತಿಯಾಗಿ ನಿನ್ನನ್ನು ನಾನು ಹೇಳಿದೆ. ನೀನೇನು ಹೇಳ್ತಾ ಇದ್ದಿ? ಕೃಷ್ಣ, ನೀನು ಹೇಳಿದುದು ನನ್ನ ಜನ್ಮ ವೃತ್ತಾಂತ ಅಲ್ಲ, ಕೌರವೇಶ್ವರನ ಮೃತ್ಯು ವೃತ್ತಾಂತ ಎನ್ನುವುದಾಗಿ ಹೇಳ್ತಾ ಇದ್ದಿ. ಕರ್ಣ, ಬರ್ತೀಯ? ಬಹಳ ಸಂತೋಷ. ಬರುವುದಿಲ್ವಾ? ಕಡೆಯ ಬಾರಿ ನಿನ್ನಲ್ಲಿ ಒಂದು ಮಾತನ್ನು ಕೇಳ್ತೇನೆ, ಆ ಮಾತನ್ನಾರು ನಡೆಸಿಕೊಡು ಕರ್ಣ. ಒಂದೊಮ್ಮೆ ನೀನು ಬರುವುದೇ ಇಲ್ಲ ಅಂತ ಆದ್ರೆ ಏನು ಈ ಸಂಗ್ರಾಮ ಎನ್ನುವುದು ಗಂಟಿಕ್ಕಿದೆಯೋ ಆ ಸಂಗ್ರಾಮವನ್ನ ನಿಲ್ಲಿಸುವುದಕ್ಕಾದರೂ ಕಡೆಯದಾಗಿ ಒಂದು ಪ್ರಯತ್ನವನ್ನು ಮಾಡು ಕರ್ಣ. ನೀನೇನನ್ನ ಹೇಳಿದರೂ ಕೂಡ ಕೌರವ ಅದನ್ನ ಅಲ್ಲಗಳೆಯಲಾರ. ಆದ್ದರಿಂದ ನೇರವಾಗಿ ಕೌರವನಲ್ಲಿ ಹೋಗಿ ಈ ಯುದ್ಧ ಎನ್ನುವುದು ಬೇಡ, ಪಾಂಡವರಿಗೆ ದೊರಕಬೇಕಾದಂತಹ ಏನು ರಾಜ್ಯ ಉಂಟು ಅದನ್ನ ಕೊಡು, ನಾವೀರುವರು ಸುಖಿಯಾಗಿ ಬದುಕೋಣ ಎನ್ನುವುದಾಗಿ ನಾಲ್ಕು ಮಾತನಾಡಿ ಅವನನ್ನು ಈ ಸಂಧಿಗೆ ಒಡಂಬಡುವ ಹಾಗೆ ಮಾಡುವಂತಹ ಕಾರ್ಯ ನಿನ್ನದು. ಅದನ್ನಾದರೂ ಮಾಡುತ್ತೀಯನೋ ಕರ್ಣ? ಪರಿಸ್ಥಿತಿ ಕೈಮೀರಿ ಹೋಗಿದೆ ಸ್ವಾಮಿ, ಕೈಮೀರಿ ಹೋಗಿದೆ. ಮಸೆದು ದಿಟ್ಟಂಡದಲ್ಲಿ ಮತ್ಸರ ವಸಮ ಸಂಗರವೀಗ, ನೀತಿಯನು ಸುರಿದರೆ
ಮನಗಾಣನೆ ಕೌರವ ಮಹೇಶ್ವರನು ವಿಸಸನದ ಕಟ್ಟಾಳು ಮಂತ್ರದೊಳೆಸಗಲಾಗದು ತನ್ನ ವೀರಕ್ಕೆ ನುಸುಳಹುದು ಮುರವೈರೇ ತನ್ನ ವೀರಕ್ಕೆ ನುಸುಳಹುದು ಮುರವೈರಿ ಸಂಧಿಯ ನರಿಯ ನಾನದ ಒಂದು ಘಟನೆಯನ್ನ ಹೇಳಿ ನಿನಗೆ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಸ್ವಾಮಿ. ನೆತ್ತಮನಾಡಿ ಭಾನುಮತಿ ಸೋಲ್ತಡೆ ಸೋಲಮನ್ ಈವುದೆಂದು ಕಾಡುತ್ತಿರೆ ಲಂಬಣಂ ಪರಿಯೇ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಕುತ್ತಿರೆ ಏವಂ ಇದನ್ನೆಲ್ಲವ ಆಯ್ದುಕೊಳ್ಳುವುದೋ ಕರ್ಣ ಎನ್ನುವುದಾಗಿ ಕೇಳುತ್ತಾನೆ ನನ್ನ ಒಡೆಯನಾದಂತಹ ಕೌರವೇಶ್ವರ ಅಂತ ಆದ್ರೆ ಅಂತಹ ಒಡೆಯನನ್ನ ಬಿಟ್ಟು ಹೇಗೆ ಬರಲಿ ಸ್ವಾಮಿ? ಮುತ್ತಿನ ಹಾರವನ್ನ ಕೈಗೆತ್ತಿಕೊಳ್ಳುವಂತಹ ಸಂದರ್ಭ ತನ್ನ ಹೆಂಡತಿಯಾದಂತಹ ಭಾನುಮತಿಯ ಏಕಾಂತದಲ್ಲಿ ಕರ್ಣನಿದ್ದಂತಹ ಕಾಲಕ್ಕೆ ಆ ಮುತ್ತುಗಳನ್ನು ಆಯ್ದುಕೊಡುವುದಕ್ಕೆ ಮುಂದಾಗಲೇನೋ ಕರ್ಣ ಅಂತ ಆ ಕೌರವೇಶ್ವರ ಕೇಳ್ತಾನೆ ಅಂತ ಆದರೆ ನನ್ನ ಮೇಲೆ ಇಟ್ಟಂತಹ ವಿಶ್ವಾಸ, ನನ್ನ ಮೇಲೆ ಇಟ್ಟಂತಹ ಸ್ನೇಹ ಅದೆಷ್ಟು ಅಗಾಧವಾದದ್ದು ಎನ್ನುವುದನ್ನು ನೀನೂ ಕೂಡ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯವಾಗದೆ ಹೋಯಿತು ಸ್ವಾಮಿ. ಹೇಳಿದೆಯಲ್ಲ, ನೀನು ಮನಸ್ಸು ಮಾಡಿದರೆ ಖಂಡಿತ ಈ ಸಂಗ್ರಾಮವನ್ನು ನಿಲ್ಲಿಸುವುದಕ್ಕೆ ಸಾಧ್ಯ ಎನ್ನುವುದಾಗಿ. ನಿನಗೆ ಸಾಧ್ಯವಿಲ್ಲವೇ ಸ್ವಾಮಿ? ಸಕಲ ಚರಾಚರ ಪ್ರಪಂಚದ ಸರ್ವ ಕೆಲಸವನ್ನೂ ಕೂಡ ನಿಯಂತ್ರಿಸುವಂತಹ ಸಾಮರ್ಥ್ಯ ಇರುವಂತಹ ನೀನೇ ಆ ಕೆಲಸಕ್ಕೆ ಮುಂದಾಗುವುದಕ್ಕೆ ಹಿಂದೇಟನ್ನು ಹಾಕುತ್ತಾ ಇದ್ದೀಯ ಅಂತ ಆದರೆ ಸಂಗ್ರಾಮವನ್ನು ನಿಲ್ಲಿಸುವಂತಹ ಕೆಲಸ ನನ್ನಿಂದ ಸಾಧ್ಯವಾದೀತೆ? ಎರಡು ಪಕ್ಷದಲ್ಲಿಯೂ ಬೆಳೆದುಕೊಂಡು ಬಂದಂತಹ ಮತ್ಸರ ಎನ್ನುವಂಥದ್ದು ಈ ಹೊತ್ತು ದಾಯಾದ್ಯ ಕಲಹ ಎನ್ನುವಂತಹ ಶೀರ್ಷಿಕೆಯನ್ನು ಪಡೆದುಕೊಂಡು ರಣರಂಗದಲ್ಲಿ ಸಜ್ಜಾಗುವುದಕ್ಕೆ ಮುಂದಾಗುತ್ತಾ ಇದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ನಾನೇ ಪ್ರೋತ್ಸಾಹವನ್ನು ಕೊಟ್ಟು, ನಾನೇ ಸಮರಾಂಗಣಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಕೌರವೇಶ್ವರನ್ನು ಹುರಿದುಂಬಿಸಿದಂತಹ ಹೊತ್ತು ಎಲ್ಲ ಕೆಲಸವು ಪೂರ್ಣಾಹುತಿಯನ್ನ ಹೊಂದುವುದಕ್ಕೆ ಬಂದಂತಹ ಈ ಕಾಲಕ್ಕೆ ಹೋಗಿ ಯುದ್ಧದ ಕುರಿತಾಗಿ ಬೇರೆ ರೀತಿಯಾದಂತಹ ಮಾತುಗಳನ್ನು ಆಡಿ ಯುದ್ಧವನ್ನು ನಿಲ್ಲಿಸುವುದಕ್ಕೆ, ಆತನನ್ನು ಒಪ್ಪಿಸುವುದಕ್ಕೆ ಮುಂದಾದರೆ ಪ್ರಪಂಚ ನನ್ನನ್ನು ನೋಡಿ ನಗುವುದಕ್ಕಿಲ್ಲವೇ? ಕೌರವೇಶ್ವರ ನನ್ನನ್ನು ಮರಳು ಇರುವುದಾಗಿ ಕರೆಯಲಿಕ್ಕಿಲ್ಲವೇ? ಇದಕ್ಕೆ ನಾನು ಪಾಂಡವರು ನನ್ನ ಸಹೋದರರು ಎನ್ನುವಂತಹ ಕಾರಣವನ್ನು ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎನ್ನುವಂಥದ್ದು ಬಂದೊದಗಬೇಕೆ ಸ್ವಾಮಿ? ಇಲ್ಲ ಇಲ್ಲ, ಈ ರೀತಿಯಾದಂತಹ ಪರಿಸ್ಥಿತಿಯನ್ನು ನಾನೆಂದೂ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರೋತ್ಸಾಹದಿಂದ ನನ್ನದಾದಂತಹ ಎಲ್ಲ ನುಡಿಗಳನ್ನು ಬಳಸಿಕೊಂಡು, ಎಲ್ಲ ಸಾಮರ್ಥ್ಯವನ್ನು ಬಳಸಿಕೊಂಡು ನನ್ನನ್ನೇ ನಂಬಿಕೊಂಡು ಬಂದಂತಹ ಕೌರವೇಶ್ವರನಿಗೆ ಯುದ್ಧವನ್ನು ನಿಲ್ಲಿಸು ಎನ್ನುವುದಾಗಿ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ಪಾಂಡವರನ್ನು ಓಲೈಸುವುದಕ್ಕೂ ಸಾಧ್ಯವಿಲ್ಲ. ಕೊನೆಯದಾಗಿ ಒಂದು ಮಾತನ್ನು ಹೇಳುತ್ತೇನೆ ಕೇಳು. ಇಲ್ಲಿಯವರೆಗೆ ನನ್ನನ್ನು ಸಾಕಿದಂತಹ ಕೌರವೇಶ್ವರನಿಗೋಸ್ಕರವಾಗಿ ಯುದ್ಧರಂಗದಲ್ಲಿ ನನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ನನ್ನನ್ನು ನಂಬಿದಂತಹ ಕೌರವೇಶ್ವರನ್ನು ರಕ್ಷಿಸುವುದಕ್ಕೆ ನಾನು ಮುಂದಾಗುತ್ತೇನೆ ಹೊರತು ಇಲ್ಲಿಯವರೆಗೆ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಂತಹ ಆದರ್ಶವನ್ನ, ನೀತಿಯನ್ನ ಬಿಟ್ಟು ಈ ಕಾಲಕ್ಕೆ ನೀನು ತೋರಿಸಿದಂತಹ ಆಮಿಷದ ಬಲೆಗೆ ಬಲಿಯಾಗಿ ಹೋಗುವುದಕ್ಕೆ ನಾನು ಸಿದ್ಧನಾಗುವುದೇ ಇಲ್ಲ. ಹಾಗೆ ಅವರ ಶಿರವನ್ನ ಒಪ್ಪಿಸುವೆನು ಎನ್ನುವಂತಹ ಭರದಲ್ಲಿದ್ದಂತಹ ನನ್ನನ್ನು ನೀನು ಕೊಂದಾಯಿತು. ಇನ್ನು ಕಾಣುತ್ತಿರುವುದು ಕೇವಲವಾದಂತಹ ಭೌತಿಕ ಶರೀರ. ಈ ಶರೀರವನ್ನು ಯುದ್ಧ ಕ್ಷೇತ್ರದಲ್ಲಿ ನಾನು ವಿನಿಯೋಗಿಸುವಂತಹ ಸಂದರ್ಭ ಶರಕ್ಕೆ ಶಿರವನ್ನಾದರೂ ಒಪ್ಪಿಸುತ್ತೇನೆ ಹೊರತು ನಿನ್ನ ಆಮಿಷಕ್ಕೆ ನನ್ನ ಮನಸ್ಸನ್ನು ಒಪ್ಪಿಸುವುದಿಲ್ಲ. ಕೌರವ ನನ್ನನ್ನೇ ನಂಬಿಕೊಂಡು ಬಂದದ್ದಕ್ಕಾಗಿ ನನ್ನ ಇಡೀ ಜೀವನವನ್ನೇ ಅವನಿಗೆ ಅರ್ಪಿಸುವುದಕ್ಕೆ ಮುಂದಾಗ್ತೇನೆ. ಕೃಷ್ಣ, ನೀನು ನಾನು ಸಂಧಿಸಿ ಬಹಳ ಕಾಲವಾಗಿ ಹೋಯಿತು. ನಾವಿಬ್ಬರು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ಮಾತನಾಡುತ್ತಾ ಸಮಯವೇ ಸಾಕಷ್ಟು ಸರಿದು ಹೋಯಿತು. ನಾನು ಹೇಳಿ ಕೇಳಿ ಕೌರವರ ಪಕ್ಷದವನು. ಈ ಕಾಲಕ್ಕೆ ನೀನು ದೇವರಾಗಿದ್ದರೂ ಕೂಡ ಪಾಂಡವರ ಪಕ್ಷದಿಂದ ಬಂದಂತಹ ಒಬ್ಬ ರಾಯಭಾರಿ ಎನ್ನುವುದನ್ನು ಮರೆಯುವಂತಿಲ್ಲ.
ಕಾಲವಲ್ಲದಂತಹ ಕಾಲದಲ್ಲಿ ಅಲ್ಲದಂತಹ ಸ್ಥಳದಲ್ಲಿ ನಾವಿರುವರು ಈ ರೀತಿಯಲ್ಲಿ ಸಂಧಿಸಿ ಮಾತನಾಡುತ್ತಾ ಇದ್ದೇವೆ ಎನ್ನುವಂತಹ ಸಂಗತಿಯನ್ನ ಯಾರಾದರೂ ಚಾಡಿಕೋರರು ಕಂಡರು ಅಂತಾದ್ರೆ ಕಾಲುಬಾಲವನ್ನ ಸೇರಿಸಿ ನನ್ನೊಡೆಯನಿಗೆ ಹೋಗಿ ದೂರಿತ್ತಾರು. ನನ್ನ ನಿಷ್ಠೆ ಎನ್ನುವಂತಹದ್ದು ಯಾವ ಕಾಲಕ್ಕೂ ಕಡಿಮೆ ಆಗುವಂತಹದ್ದಲ್ಲ. ನನ್ನ ಕುರಿತಾಗಿ ಕೌರವೇಶ್ವರನಿಗೆ ಯಾರೂ ಕೂಡ ಅಪನಂಬಿಕೆಯ ಮಾತುಗಳನ್ನಾಡಲೇಬಾರದು. ಹಾಗಾಗಿ ಚಾಡಿಕೋರರು ನಮ್ಮನ್ನ ಕಂಡು ಆಡುವುದಕ್ಕಿಂತ ಪೂರ್ವದಲ್ಲಿ ನನ್ನನ್ನ ನಿನ್ನ ರಥದಿಂದ ಬೀಳ್ಕೊಟ್ಟು ಸಾಗಯ್ಯ ಸಾಗಯ್ಯ ಸಾಗಯ್ಯ. ನನ್ನ ಯಾವ ಭಾವನೆಗೂ ಕವಲು ನುಡಿ ಇಲ್ಲ, ನಿನ್ನ ಯಾವ ಭಾವನೆಗೂ ನನ್ನಲ್ಲಿ ಪ್ರತಿಸ್ಪಂದನೆ ಇಲ್ಲ. ಇದು ಕರಗಳನ್ನ ಜೋಡಿಸಿ ಮತ್ತೊಮ್ಮೆ ವಂದಿಸಿಕೊಳ್ತಾ ಇದ್ದೇನೆ. ರಥದಿಂದ ವಿಮುಖನಾಗುವುದಕ್ಕೋಸ್ಕರವಾಗಿ ಮನಸ್ಸನ್ನು ದೃಢನಿಶ್ಚಯಗೊಳಿಸಿದ್ದೇನೆ. ನಾಳೆ ದಿನ ಸಮರಾಂಗಣದಲ್ಲಿ ನಿನ್ನನ್ನು ಕಾಣುತ್ತೇನೆ. ಯೋಗ ಇದ್ರೆ ಮತ್ತೆ ಪುನಃ ಸುಯೋಧನನನ್ನ ಈ ಹಿಂದಿನ ರೀತಿಯಲ್ಲಿ ಸೇರಿಕೊಳ್ಳುವುದಕ್ಕೆ ಮುಂದಾಗುತ್ತೇನೆ. ಸಾಕು ಕೃಷ್ಣ, ಹೋಗ್ತೇನೆ ಹೋಗ್ತೇನೆ ಹೋಗ್ತೇನೆ. ಒಳ್ಳೆಯದಾಗಲಿ ಕರ್ಣ, ಹೋಗಿ ಬಾ. ಹೇಮಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲೆಯ ಸೋಮ ಸೂರ್ಯ ಗ್ರಹಣದಲ್ಲಿ ಸುರ ನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲಬಹುದು. ಈ ಮಹಾಭಾರತದೊಳು ಒಂದಕ್ಷರವ ಕೇಳ್ದರಿಗೆ